ಎಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಣಿ ಅವ್ರು ಹೇಳಿದಾಗೆ ಕಾರಣಾಂತರದಿಂದ ಇವತ್ತು ಶ್ರೀ ರಘೋತ್ತಮರಾವ್, ಪ್ರೊಫೆಸರ್ ರಘೋತ್ತಮರಾವ್ ಕಾಶಿ ಅವರು ಅಸ್ವಸ್ಥರಾದ ಕಾರಣದಿಂದ ಇವತ್ತಿನ ಪ್ರವಚನಕ್ಕೆ ಅವರು ಬಂದು ನಡೆಸ್ಕೊಳಕ್ಕಾಗ್ತಾ ಇಲ್ಲ. ಅವರ ಬದಲಿಗೆ ಇವತ್ತು ನಾನು ಈ ಧ್ಯಾನ ಕಾರ್ಯಾಗಾರವನ್ನ ನಾನು ನಡೆಸ್ಕೊಡ್ತೇನೆ. ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಒಂದು ಸಣ್ಣ ವಿಚಾರದೊಂದಿಗೆ ಪ್ರಾರಂಭ ಮಾಡೋಣ. ನದಿಯನ್ನ ಹರಿಯೋದು ನೋಡ್ತಾ ಇರ್ತೀವಿ. ನದಿ ಹರಿತಾ ಇದೆಯೋ, ಚಲಿಸ್ತಾ ಇದೆಯೋ, ಸ್ಥಿರವಾಗಿದೆಯೋ ಅನ್ನೋ ವಿಚಾರ ನಮ್ಮ ಮನಸ್ಸಿಗೆ ನಾಟಿದ್ದೇ ಆದ್ರೆ, ಅದು ವಿಚಾರ ತಾಕಿದ್ದೇ ಆದ್ರೆ ಅದು ಬಹಳ ವಿಸ್ಮಯ. ಇತ್ಯರ್ಥ ಮಾಡೋದು ಕಷ್ಟ. ನದಿ ಹರಿತಾ ಇದೆಯೋ, ಸ್ಥಿರವಾಗಿದೆಯೋ ಅಂತ. ಹರಿತಾ ಇರೋದು ನದಿನ. ನದಿ ಹರಿತಾ ಇದ್ರೆ ನದಿ ಇದ್ದಲ್ಲೇ ಎಲ್ಲಿರುತ್ತೆ? ಕಾವೇರಿ ತಗೊಳ್ಳಿ, ಗಂಗೆ ತಗೊಳ್ಳಿ, ಯಮುನಾ ತಗೊಳ್ಳಿ, ಗೋದಾವರಿ ತಗೊಳ್ಳಿ, ನರ್ಮದಾ, ಸಿಂಧು, ಯಾವುದೇ ನದಿ ತಗೊಂಡ್ರು ನದಿಯ ಗುಣ ಲಕ್ಷಣಗಳು ಹರಿಯೋದು ಅಂತ ಹೇಳ್ತೀವಿ. ನದಿ ಹರಿದ್ರೆ ಹರಿದು ಹೋಗ್ಬೇಕಲ್ವಾ? ಆದ್ರೆ ಕಾವೇರಿ ಶ್ರೀರಂಗಪಟ್ಟಣ, ಮೈಸೂರು ತಟದಲ್ಲಿ ಅಥವಾ ಕೂರ್ಗ್ನಲ್ಲಿ, ತಳಕಾವೇರಿಯಲ್ಲಿ ಹೋಗಿ ನೋಡಿದ್ರೆ ಸದಾ ಅದೇ ಜಾಗಕ್ಕೆ ಹೋಗಿ ನಾವು ಕಾವೇರಿಯನ್ನ ಕಾಣ್ತೀವಿ. ಆದ್ರಿಂದ ಏನ್ ಹರಿತಾ ಇರುತ್ತೆ, ಏನು ಸ್ಥಿರವಾಗಿ ಇರುತ್ತೆ ಅನ್ನೋದು ಏನಾದ್ರೂ ವಿಚಾರ ಮಾಡಿದೀವ? ಏನ್ ಅನ್ಸುತ್ತೆ ನಿಮಗೆ? ಹೇಳಿ. ನದಿ ಒಳಗೆ ನೀರ್ ಹರಿತಾ ಇರ್ತದೆ. ಸೊ ನದಿ ಒಳಗಡೆ ನೀರ್ ಹರಿತಾ ಇರುತ್ತೆ ಅಂತ ಹೇಳ್ತಾ ಇದ್ರ. ಧನ್ಯವಾದ. ಇರ್ತಕ್ಕಂಥ ಮರಳು ಮಣ್ಣು ಸ್ಥಿರವಾಗಿರುವುದಲ್ಲೇ. ಮರಳು ಮಣ್ಣು ಸ್ಥಿರವಾಗಿರುತ್ತೆ. ಧನ್ಯವಾದ. ವೆರಿ ನೈಸ್, ಥ್ಯಾಂಕ್ ಯು. ಮತ್ತಿನ್ಯಾರಾದ್ರೂ? ನಮ್ಮ ಮನಸ್ಸು ಅದೇ ತರ ಹರ್ಕೊಂಡು ಹೋಗ್ತಾ ಇರುತ್ತೆ ಸರ್, ಯೋಚನೆಗಳಿಂದ. ಅದಕ್ಕೆ ಉದಾಹರಣೆಯಾಗಿ ಕೊಡಬಹುದು ಅಂತ ನನ್ನ ಅನಿಸಿಕೆ. ಓಕೆ, ಮನಸ್ಸು ಅದೇ ತರ ಹರ್ಕೊಂಡು ಹೋಗ್ತಾ ಇರುತ್ತೆ ಅಂತ. ಹೌದು. ವೆರಿ ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನೀರ್ ಹರಿಯೋದು ನೇರಾಗಿ ನಡೀತಾ ಇರುತ್ತೆ, ಚಂಚಲ ಇಲ್ಲ. ಅದಕ್ಕೆ ಏರ್ ಎಳಿತಾ ಅದನ್ನೇ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರುತ್ತೆ ನೀರು. ಸೊ ವೆರಿ ನೈಸ್. ನೀರ್ ಹರಿಯೋದಕ್ಕೆ ಏರ್ ಎಳಿತಾ ಇರಲ್ಲ, ಚಂಚಲ ಇರಲ್ಲ. ಸೊ ಹಾಗಾದ್ರೆ ನದಿ ಹರಿತಾ ಇದೆಯಾ, ಇದ್ದಲ್ಲೇ ಇದೆಯಾ ಅನ್ನೋದಕ್ಕೆ ಏನು? ನದಿ ಹರಿತಾ ಇದೆ ಅಂತ ಹೇಳ್ತೀವಿ, ನಿಜಾನಾ? ನದಿ ಅಂದ್ರೆ ನೀರು ಹರಿಯೋದು ಅದ್ರ ಮೇಲೆ ಭಾಗ. ಓಕೆ, ಹಾಗಾದ್ರೆ ಭೂಮಿ ಮೇಲೆ. ಹಾಗಾದ್ರೆ ನೀರ್ ನದಿನಾ? ಇಲ್ಲ. ದಡ ನದಿನಾ? ಇಲ್ಲ, ಅಲ್ಲ. ಯಾವ್ದು? ಮರಳು ನದಿನಾ? ಖಂಡಿತ ಇಲ್ಲ. ಹಾಗಾದ್ರೆ ನದಿ ಯಾವುದು? ನೀರು. ಬಟ್ಲಲ್ಲಿರೋ ನೀರು ನದಿ ಆಗ್ಬಿಡುತ್ತಾ? ಕಾವೇರಿಯಿಂದನೇ ಒಂದ್ ಬಿಂದಿಗೆ ನೀರ್ ತೆಗೆದುಕೊಂಡ್ರೆ ಬಿಂದಿಗೆಯಲ್ಲಿರೋ ನೀರು ಕಾವೇರಿ ಆಗುತ್ತಾ? ನದಿ ಆಗುತ್ತಾ? ಕಾವೇರಿ ನದಿ ಆಗತ್ತಾ? ಕಾವೇರಿ ನೀರಾಗತ್ತೆ. ಹೌದು. ಗಂಗಾ ಜಲವನ್ನ ಕಾಶಿಯಿಂದ ತಗೊಂಡ್ ಬರ್ತೀವಿ ಬಹಳಷ್ಟು ಬಾರಿ ಬಿಂದಿಗೆಯಿಂದ, ಒಂದು ಸಣ್ಣ ಇದರಲ್ಲಿ. ಗಂಗಾ ಜಲ ಆಗತ್ತೆ, ಗಂಗಾ ನದಿ ಆಗತ್ತಾ? ಜಲ. ಜಲ. ಯಾರೋ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಅನ್ಮ್ಯೂಟ್ ಮಾಡಿದೀರಾ? ಓಕೆ. ಸೊ ಹಾಗಾಗಿ ಇಲ್ಲಿ ವಿಚಾರ ಇಷ್ಟೇ ನಾವು ಗಮನಿಸ್ಬೇಕಾಗಿರೋದು. ನದಿ ಅನ್ನೋದಕ್ಕೆ ವ್ಯಾಖ್ಯಾನಿಸಕ್ಕಾಗಲ್ಲ, ಇದೇ ನದಿ ಅಂತ ಹೇಳಲಿಕ್ಕಾಗಲ್ಲ. ಒಂದು
ನದಿಯ ಒಂದು ಭಾಗವನ್ನ ತೆಗೆದುಕೊಂಡು ಇದನ್ನೇ ನದಿ ಅಂತ ನಾವು ಹೇಳಲಿಕ್ಕಾಗಲ್ಲ. ನೀರು ನದಿನ ಅಂದ್ರೆ ನದಿಯ ಒಂದು ಭಾಗ ಆಗತ್ತೆ, ನೀರ್ ಹರಿತಾ ಇದೆ ಅಂತ ಹೇಳ್ತೀವಿ. ಆದ್ರಿಂದ ನದಿಯ ಒಂದು ಗುಣ ಚಲನೆ ಅನ್ನೋದು ಎಲ್ಲರೂ ಹೇಳ್ದಾಗೆ ಗಮನಿಸಿರೋ ಹಾಗೆ ಎಲ್ಲರ ಜಗದ್ವಿಖ್ಯಾತವಾದಂತಹ ವಾಡಿಕೆ. ಅದೇ ಆಂಗ್ಲ ಭಾಷೆಯಲ್ಲಿ ಒಂದು ಪ್ರಾವರ್ಬ್ ಇದೆ, ಯು ಕಾಂಟ್ ಸ್ಟೆಪ್ ಇನ್ ಟು ದ ಸೇಮ್ ರಿವರ್ ಟ್ವೈಸ್ ಅಂತ. ಒಂದು ಕ್ಷಣದಲ್ಲಿ ಕಾಲಿಟ್ರೆ ಮರುಕ್ಷಣದಲ್ಲೇ ನದಿ ಹರಿದು ಬದಲಾಗ್ಬಿಟ್ಟಿರುತ್ತೆ ಅಂತ. ನದಿಯಲ್ಲಿನ ನೀರು ಹರಿಯೋದು ಸಹಜ, ಆದ್ರೆ ಕೇವಲ ನೀರು ನದಿ ಆಗೋದಿಲ್ಲ, ಕೇವಲ ನದಿಯ ದಡ ನದಿ ಆಗೋದಿಲ್ಲ. ಒಟ್ಟಾರೆ ಸಮಗ್ರವಾಗಿ ನಾವು ಸೇರಿ ಅದನ್ನ ನದಿ ಅನ್ನೋ ಒಂದು ಚಿತ್ರವನ್ನ ನಮ್ಮ ಮನಸ್ಸಿನಲ್ಲಿ ಮೂಡಿಸ್ಕೋತೀವಿ. ಅದು ಹಿಂದಿನಿಂದ ಬಂದಂತಹ ಒಂದು ವಾಡಿಕೆ. ಹಾಗಾಗಿ ಒಂದು ಬದಲಾವಣೆ ಅನ್ನೋದು ಎಲ್ಲಿ ಆಗ್ತಾ ಇದೆ ಅಂದ್ರೆ ಪೂರ್ಣದಲ್ಲಿನ ಒಂದು ಸಮಗ್ರವಾದಂತಹ ಒಂದು ವಸ್ತುವಿನ ಒಂದು ಭಾಗದಲ್ಲಿ ಮಾತ್ರ ಆಗ್ತಾ ಇದೆ. ನೀರು ಚಲಿಸ್ತಾ ಇದೆ, ನದಿ ಚಲಿಸ್ತಾ ಇದೆ ಅಂದ್ರೆ ನದಿಯ ನೀರು ಚಲಿಸ್ತಾ ಇದೆ ಅಂತ ಅರ್ಥ. ಹೌದಾ? ಅದು ನದಿಯ ಒಂದು ಭಾಗ ಚಲಿಸ್ತಾ ಇದೆ ಅಂತ. ಆದ್ರೆ ನದಿ ಯಾವುದು ಅಂತ ಹುಡುಕ್ಲಿಕ್ಕೆ ಹೊರಟ್ರೆ ಇದೇ ನದಿ ಅಂತ ನಮಗೆ ಯಾವುದನ್ನು ಹಿಡಿದಿಟ್ಟು ಹೇಳಲಿಕ್ಕೆ ಬರೋದಿಲ್ಲ. ವಿ ಕಾಂಟ್ ಡಿಫೈನ್ a river as a particular thing. ಸೊ ಅದರಲ್ಲಿ ಏನಪ್ಪ ನಾವು ತಿಳ್ಕೊಬೇಕಾಗಿರೋದು ಅಂದ್ರೆ ಪೂರ್ಣವಾಗಿರೋದನ್ನ ನಮ್ಮ ಇಂದ್ರಿಯಗಳಲ್ಲಿ ಮನಸ್ಸು ಸೇರ್ಕೊಡುತ್ತೆ. ಇಂದ್ರಿಯಗಳು ಮನಸ್ಸಿನಿಂದ ಹಿಡಿದು ಇದೇ ಇಂಥ ವಸ್ತು ಅಂತ ಹೇಳಿ ನಾವು ವ್ಯಾಖ್ಯಾನಿಸಕ್ಕಾಗಲ್ಲ. ವಿ ಕೆನಾಟ್ ಡಿಫೈನ್ that which is whole by grasping through our senses and mind. We can define a part of it. If we break up the whole into parts, then we can define it. ನೀರು ಹರಿತಾ ಇದೆ ಅಂತ ಹೇಳ್ಬಹುದು, ದಡದಲ್ಲಿ ಮರಳಿದೆ, ದಡ ಸ್ಥಿರವಾಗಿದೆ ಅಂತ ಹೇಳ್ಬಹುದು, ಎಡಗಡೆ ಒಂದು ದಡ ಬಲಕ್ಕೊಂದು ದಡ ಇದೆ ಅಂತ ನದಿ ಹೇಳ್ಬೋದು. ಆದ್ರೆ ನದಿಯನ್ನ ಭಾಗವಾಗಿ ಮಾಡೋದು ಯಾವುದು? ಒಂದಾದ ನದಿಯನ್ನ ಹಲವಾರು ಭಾಗವಾಗಿ ಮಾಡೋದು ಯಾವುದು? ನಮ್ಮ ಮನಸ್ಸು. ನದಿಗೆ ಭಾಗ ಇಲ್ಲ, ಎಲ್ಲ ಸೇರಿ ಸಮಗ್ರವಾಗಿ ನದಿ ಅಂತ ಹೇಳ್ಬಹುದು. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಕಾಡನ್ನ ವ್ಯಾಖ್ಯಾನಿಸಬಹುದಾ? ಕ್ಯಾನ್ ವಿ ಡಿಫೈನ್ ಅ ಫಾರೆಸ್ಟ್? ಹೌದು. ಏನು ಕಾಡಂದ್ರೆ ಏನು ನಮ್ಮ ಲೆಕ್ಕದಲ್ಲಿ? ಹುಲಿ ಸಿಂಹ ಕಾಡ? ಇಲ್ಲ, ಮರ ಗಿಡ ಬಳ್ಳಿ. ಒಂದು ಮರ ತೆಗೆದುಕೊಂಡ್ರೆ ಮರ ಕಾಡಾಗತ್ತಾ? ಅಲ್ಲ, ಅದು ಸಮೂಹ ಆಗುತ್ತೆ. ಸೊ ಮರ ಕಾಡಾಗಲ್ಲ, ಮರ ಒಂದೇ ಕಾಡಾಗಲ್ಲ. ಕಾಡಿನಲ್ಲಿ ಒಂದು ಸರೋವರ ಇರುತ್ತೆ, ನೀರಿರುತ್ತೆ, ಮೃಗರಾಶಿಗಳು ನೀರು ಕುಡಿಯತ್ವೆ, ಚಿಟ್ಟೆಗಳಿರತ್ವೆ, ಹುಪ್ಪಟೆಗಳಿರತ್ವೆ, ಮಣ್ಣು ಇದೆ, ಗಿಡ ಮರ ಇವೆ, ಸಾಧು ಪ್ರಾಣಿಗಳಿವೆ, ಮೃಗ ಪ್ರಾಣಿಗಳಿವೆ, ಪಕ್ಷಿಗಳಿವೆ, ನೀರಿನಲ್ಲಿ ಇರುವಂತ ಪ್ರಾಣಿಗಳಿವೆ. ಸೊ ಯಾವುದೇ ಒಂದು ಭಾಗ ತೆಗೆದುಕೊಂಡು ಅದೇ ಮರ ಒಂದನ್ನೇ ತೆಗೆದುಕೊಂಡು ಅದನ್ನ ಕಾಡು ಅಂತ ಹೇಳಲಿಕ್ಕಾಗಲ್ಲ. ಸೊ ದ ಹೋಲ್ ಈಸ್ ನಾಟ್ ಗ್ರಾಸ್ಪಬಲ್ ಬೈ ದ ಪಾರ್ಟ್ಸ್.
ನಮ್ಮ ಮನುಷ್ಯರಿಗೆ ನಮಗೆ ಅರ್ಥ ಆಗೋದು ಯಾವಾಗ ಅಂದ್ರೆ, ಒಂದು ಪೂರ್ಣವಾಗಿರೋದು ನಮ್ಗೆ ಅರ್ಥ ಆಗೋದು ಕಷ್ಟ ಇಂದ್ರಿಯಗಳಿಂದ, ಮನಸ್ಸಿನ ಮೂಲಕ. ಒಂದಾಗಿರೋದನ್ನ ಬಿಡಿ ಬಿಡಿ ಭಾಗವಾಗಿ ಭೇದಿಸಿ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನೋಡ್ತೀವಿ. ಇದು ಮಾನಸಿಕ ಮಟ್ಟದಲ್ಲಿ ಸರಿ, ಅರ್ಥ ಮಾಡ್ಕೊಳ್ಳೋ ಮಟ್ಟದಲ್ಲಿ ಸರಿ. ಆದ್ರೆ ಪೂರ್ಣತ್ವವನ್ನ ತಿಳಿದುಕೊಳ್ಳೋ ದೃಷ್ಟಿಯಿಂದ ಇದು ತದ್ವಿರುದ್ಧ. ಒಂದನ್ನ ಒಂದಾಗಿಡಿಸ್ತದೆ, ಒಂದನ್ನ ಹೋಳಾಗಿ ಮಾಡಿ, ತುಂಡು ತುಂಡಾಗಿ ಮಾಡಿ, ಅದನ್ನ ಅರ್ಥ ಮಾಡಿಕೊಂಡು ಪೂರ್ಣ ಹಿಂಗೆ ಇರಬಹುದು ಅಂತ ನಾವು ವಿಚಾರ ಮಾಡಿದ್ರೆ ಅದು ಕಾಲ್ಪನಿಕ ಆಗುತ್ತೆ. ಒಂದ್ ರೀತಿ ಫ್ಯಾನ್ಸಿ ಇಮ್ಯಾಜಿನೇಷನ್ ಅಲ್ವಾ? ಆದ್ರಿಂದ ಆತ್ಮ ಅಂದ್ರೆ ಏನು, ಸೆಲ್ಫ್ ಅಂದ್ರೆ ಏನು, ಬ್ರಹ್ಮನ್ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು ಅನ್ನೋದು ವಿಚಾರ ಮಾಡ್ಬೇಕು, ಹೌದು. ಆದ್ರೆ ಅದು ವಿಚಾರ ಮಟ್ಟದಲ್ಲಿ ವಿಚಾರ ಮಾಡದೆ ನಮಗೆ ಸತ್ಯಾಂಶ ತಿಳ್ಕೊಳ್ಳೋದು ಕಷ್ಟ. ಆದ್ರೆ ವಿಚಾರ ಮಾಡಿದಾಗ ವಿಚಾರದಲ್ಲಿ ನಾವು ಇಂದ್ರಿಯಗಳ ಮಟ್ಟದಲ್ಲಿಯೇ ಇದ್ರೆ, ಮನಸ್ಸಿನ ಮಟ್ಟದಲ್ಲಿಯೇ ನಿಂತಿದ್ದೇ ಆದ್ರೆ ನಮಗೆ ಸತ್ಯ ನಿಲ್ಕೋದು ಕಷ್ಟ ಸಾಧ್ಯ. ಆದ್ರೆ ನಾವು ನಮ್ಮ ಬುದ್ಧಿಗೋಸ್ಕರ, ಬುದ್ಧಿಯಲ್ಲಿನ ನಮ್ಮ ಅಜ್ಞಾನ, ನಮ್ಮ ತಿಳುವಳಿಕೆ ಕಮ್ಮಿ ಇರೋದ್ರಿಂದ, ಬುದ್ಧಿಗೆ ತಿಳುವಳಿಕೆ ಮೂಡಿಸುವ ದೃಷ್ಟಿಯಿಂದ ನಾವು ಯಾವುದು ಗ್ರಹಿಸಕ್ಕಾಗಲ್ವೋ ಅದನ್ನ ಸಣ್ಣ ಸಣ್ಣ ಭಾಗವಾಗಿ ವಿಂಗಡಿಸಿ ಪುಟ್ಟದಾದಂತಹ ಭಾಗಗಳನ್ನ ನಾವು ವಿಶ್ಲೇಷಿಸಿ ಗ್ರಹಿಸುವಂತಹ ಪ್ರಯತ್ನ ಬುದ್ಧಿ ಮಟ್ಟದಲ್ಲಿ ಮಾಡ್ತೀವಿ. ಅದು ಮಾಡ್ಬೇಕಾಗುತ್ತೆ ವಿತ್ ದಿ ಐಡಿಯಾ ದಟ್ ಒಂದು ಭಾಗ ನಾವು ಅರ್ಥ ಮಾಡ್ಕೊಂಡ್ರೆ ಉಳಿದ ಭಾಗಗಳೆಲ್ಲವೂ ಅರ್ಥ ಆಗತ್ತೆ. ಅದನ್ನ ಜೋಡಿಸಿ ಒಂದು ರೀತಿಯ ಐಡಿಯಾ, ಅಂದ್ರೆ ಒಂದು ರೀತಿಯ ಒಂದು ಮಾದರಿ ಐಡಿಯಾ ಬರಬಹುದು ಸತ್ಯದ ಬಗ್ಗೆ. ಅದಕ್ಕೆ ಸತ್ಯ ಗೋಚರ ಆಗಬೇಕು ಅಂತ ಹೇಳ್ತೀವಿ. ಆದ್ರಿಂದ ನಾವು ಜೀವನವನ್ನೇ ತೆಗೆದುಕೊಂಡ್ರೆ, ನಮ್ಮ ಜೀವನ ದಿನನಿತ್ಯದ ಬದುಕಿನಲ್ಲಿ ನಾವು ಗಮನಿಸೋದು ಕ್ಷಣ ಕ್ಷಣಕ್ಕೂ ಬದಲಾವಣೆಗಳನ್ನ. ಆ ಬದಲಾವಣೆ ಆಗ್ತಾನೆ ಇರುತ್ತೆ. ಆದ್ರಿಂದ ಆ ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಇನ್ ಲೈಫ್ ಅಂತ ನಾವು ಹೇಳ್ತೀವಿ. ಬಹಳಷ್ಟು ಮಂದಿ ಹೇಳೋದನ್ನ ಕೇಳ್ತೀವಿ. ಸಮಾಜದಲ್ಲಿ ಅದು ಒಪ್ಪುವಂಥ ಒಂದು ಮಾತಾಗ್ಬಿಟ್ಟಿದೆ, ಒಪ್ಪುವಂಥ ಒಂದು ವಿಚಾರ ಕೂಡ ಆಗಿದೆ. ಬದಲಾವಣೆ ಸದಾ ಕಾಲ ಇರುವಂಥದ್ದು ಜೀವನದಲ್ಲಿ ಅಂತ. ಅದು ನಂಬಿಕೆನೋ ಸತ್ಯನೋ? ಸತ್ಯ. ಸತ್ಯ ಹೇಗೆ ಸತ್ಯ? ಹೇಗೆ ಸತ್ಯ? ಈಗ ನಾವು ಒಂದು ಕಾಡು ಹೇಳಿದ್ರಿ, ನದಿದ್ ಹೇಳಿದ್ರು, ಅದಿರೋದು ಸತ್ಯದನೆ. ಅದೇ ರೀತಿ ನಮ್ಮ ಬದಲಾವಣೆಗಳು ದಿನಾನು ಬದಲಾಯಿಸ್ತಾ ಇರುತ್ತೆ. ದಿನ ಏನು ಗಂಟೆ ನಿಮಿಷಕ್ಕೂ ಬದಲಾಯಿಸ್ತಾ ಇರುತ್ತೆ. ಯಾವುದೋ ಒಂದು ಆ ವಸ್ತು ನೋಡ್ತೀವಿ, ಆ ವಸ್ತು ಮೇಲೆ ಬೇಕು ಅನ್ಸುತ್ತೆ, ಇನ್ನೊಂದು ಕ್ಷಣಕ್ಕೆ ಬೇಡ ಅನ್ಸುತ್ತೆ. ಅದು ಸತ್ಯ ವಸ್ತು. ಬಟ್ ಅದ್ರ ಬಗ್ಗೆ ನಮ್ಮ ಇಂದ್ರಿಯಗಳು ಕೇಂದ್ರೀಕರಿಸಿದಾಗ ಅದು ಬೇಕು ಅನ್ಸುತ್ತೆ, ಬೇಡ ಅನ್ಸುತ್ತೆ. ಸೊ ಅದು ಬದಲಾವಣೆ ಆಗ್ತಾನೆ ಇರುತ್ತೆ. ಆ ಬದಲಾವಣೆಗಳನ್ನ ನಾವು ಮನಸ್ಸಲ್ಲಿ ತಗೋಬೇಕಾಗುತ್ತೆ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಾವು. ಥ್ಯಾಂಕ್ ಯು ಸೋ ಮಚ್. ಲೈಫ್ ಇಸ್ ಫುಲ್ ಆಫ್ ಚೇಂಜ್ ಅಂತೀವಿ, ಹೌದಾ? ಸೊ ವೈ ಇಸ್ ದ್ಯಾಟ್? ಯಾಕೆ ಹಂಗನ್ಸುತ್ತೆ? ಯಾಕೆಂದ್ರೆ ನಮ್ಮ ಮನಸ್ಸು ಬದಲಾವಣೆ ಕಡೆನೇ ಗಮನ ಹರಿಸ್ತಾ ಇದೆ. ಸ್ಥಿರತೆ ಕಡೆ ಗಮನ ಹರಿಸಿದ್ರೆ life we will figure out, and we can also grasp that life is also constant.
ಜೀವನದ ಒಂದು ಭಾಗದ ಮೇಲೆ ಗಮನ ಹರಿಸಿ ಜೀವನ ಬದಲಾವಣೆ ಇಲ್ಲದೆ ಜೀವನ ಇಲ್ಲ ಅನ್ನೋದು ನಾವು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ವಿ. ಅದು ಸರಿನಾ ತಪ್ಪು ಕಾಲ್ಪನಿಕನ ಅಥವಾ ಅದು ಒಂದು ಭಾಗ ಮಾತ್ರನ ಅಂತ ನಾವು ಗುರುತಿಸ್ಬೇಕು ಸತ್ಯಾನ್ವೇಷಣೆಯಲ್ಲಿ. ಹಾಗಾದ್ರೆ ಜೀವನ ಪೂರ್ತಿ ಬದಲಾವಣೆಗಳೇ ತುಂಬಿದ್ರೆ ಜೀವನದಲ್ಲಿ ಸ್ಥಿರವಾದ ಅಂಶ, ಬದಲಾಗದೇ ಇರುವಂತ ಅಂಶ ಇಲ್ಲವೇ ಇಲ್ವಾ? ಚೈತನ್ಯಕ್ಕೆ ಬದಲಾವಣೆ ಇಲ್ಲ ಸರ್. ಹಾ, ಚೈತನ್ಯ ಸೊ ಜೀವನಕ್ಕೆ ಲೈಫ್ ಅಂತ ಏನ್ ಹೇಳ್ತೀವಿ, ಜೀವನಕ್ಕೆ ಬದಲಾವಣೆ ಇದ್ದ ಹಾಗೆ ತೋರುತ್ತೆ, ಬದಲಾಗದೇ ಇರೋದು, ಸ್ಥಿರವಾಗಿರೋದು ಬದಲಾಗೋ ಹಾಗೆ ತೋರುತ್ತೆ. ಆ ಬದಲಾವಣೆಗಳನ್ನ ನಾವು ಗುರುತಿಸಿ ಜೀವನ ಪೂರ್ತಿ ಕೇವಲ ಬದಲಾವಣೆ ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಬಂದ್ಬಿಟ್ಟಿದೀವಿ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಬದಲಾವಣೆಗಳ ಮೋರೆನೇ ಹೊಕ್ಕು ನಮ್ಮ ಜೀವನ ಯಾವ ರೀತಿ ಆಗುತ್ತೆ, ಕಾಲಕ್ಕೆ ತಕ್ಕಂತೆ ಕುಣಿದಾಡು ಅನ್ನೋ ಒಂದು ಗೀತೆನ ಇದೆ ಅಲ್ವಾ, ಚಿತ್ರಗೀತೆ. ನಮ್ ಜೀವನನ ಕುಣಿಸ್ತಾ ಇರ್ತೀವಿ. ಅದಕ್ಕೆ ನಾವು ನಮ್ಮಲ್ಲಿ ಶಾಂತಿ ಕೂಡ ಕುಣಿತಾ ಇರುತ್ತೆ, ಬರುತ್ತೆ ಹೋಗುತ್ತೆ. ಪ್ರೀತಿ ಕೂಡ ಬರುತ್ತೆ ಹೋಗುತ್ತೆ, ಆಮೇಲೆ ಒದ್ದಾಡ್ತೀವಿ. isn't it? ಬಟ್ ನಮ್ಗೆ ನಮ್ಮ ಬಯಕೆ ಏನು, ಶಾಂತಿ ಸದಾ ಕಾಲ ನಮ್ಮಲ್ಲಿ ಇರಬೇಕು ಅಂತ. ಬಟ್ ನಮ್ ಜೀವನ ಧೋರಣೆ, ಶೈಲಿ ನಾವು ಗುರ್ತಿಸೋದು ಯಾತ್ರಲ್ಲಿ, ಬದಲಾವಣೆಗಳಲ್ಲಿ. ವಿಪರ್ಯಾಸ ಅಲ್ವಾ? ಜೀವನದಲ್ಲಿ ಬದಲಾವಣೆಗಳೇ ಶಾಶ್ವತ ಅನ್ನೋ ನಂಬಿಕೆಯನ್ನ ಇಟ್ಟು ಬದುಕೋವಾಗ ನಮಗೆ ಶಾಶ್ವತವಾದ ಶಾಂತಿ, ಪ್ರೇಮ, ಆತ್ಮಸುಖ ಹೇಗೆ ಸಿಕ್ಕೀತು? ಸೊ ಏನ್ ಮಾಡ್ಬೇಕು? ನಮ್ ದೃಷ್ಟಿ ಏನಾಗ್ಬೇಕು? ಯಾವುದ್ರ ಮೇಲೆ ಆಸೆ ಇಟ್ಕೋಬಾರದು ಅನ್ಸುತ್ತೆ. ಅದು ಐಡಿಯಲಿಸಮ್ ಆಗೋಯ್ತು. ಯಾವ್ದ್ರ ಮೇಲೂ ಆಸೆ ಇಟ್ಕೋಬಾರ್ದು ಅಂತ. ಮೂಲತಃ ಇಲ್ಲಿ ನೋಡಿ, ನಾವು ಗುರುತಿಸ್ಬೇಕಲ್ವಾ, ನಾವು ಜೀವನದಲ್ಲಿ ಬದಲಾವಣೆಗಳೇ ಶಾಶ್ವತ ಅನ್ನೋ ನಂಬಿಕೆಯಲ್ಲಿ ನಾವು ಜೀವನ ಬದುಕ್ತಾ ಇದ್ರೆ ಶಾಶ್ವತವಾದದ್ದನ್ನ ನಾವು ಹೇಗೆ ಕಂಡುಕೊಳ್ಳಿಕ್ ಸಾಧ್ಯ? ಚಿಂತನೆ ಶಾಶ್ವತವೇ ಇಲ್ಲ ಅನ್ನೋದು, ಜೀವನ ಪರ್ಯಂತ ಜೀವನವೇ ಸಂಪೂರ್ಣ ಬದಲಾವಣೆ, ಜೀವನದಲ್ಲಿ ಬದಲಾವಣೆವೇ ಶಾಶ್ವತ ಅನ್ನೋದು ಸ್ವಲ್ಪ ವಿಚಾರ ಮಾಡಿದ್ರೆ ಅದು ನಂಬಿಕೆ ಮಾತ್ರ. ಯಾಕೆ ಅಂದ್ರೆ ನಾವು ಜೀವನದಲ್ಲಿ ಶಾಶ್ವತವಾಗಿರೋದನ್ನ ನಾವು ಗುರುತಿಸ್ಲಿಕ್ಕೆ ಗಮನ ಹರಿಸಿಲ್ಲ. ಗಮನ ಹರಿಸಿದ್ರೆ ಬದಲಾವಣೆಯಲ್ಲೂ ಕಾಲಾತೀತವಾದದ್ದನ್ನ ನಾವು ಗುರುತಿಸ್ತೀವಿ. ಬದಲಾವಣೆ ಕಾಲಚಕ್ರಕ್ಕೆ ಒಳಗಾಗಿದೆ. ಅನುಭವಗಳು ಕಾಲಚಕ್ರಕ್ಕೆ ಒಳಗಾಗಿದೆ. ಹಾಗಾಗಿ ಪ್ರತಿಯೊಂದು ಅನುಭವದಲ್ಲೂ ಕಾಲಾತೀತವಾಗಿರೋದನ್ನ ನಾವು ಗುರುತಿಸಿದ್ರೆ ಆದರೆ ಆವಾಗ ಆ ತಳಹದಿಯಲ್ಲಿ ಇರ್ತಕ್ಕಂಥ ಅರಿವು, ಚೇತನ, ಕಾನ್ಷಿಯಸ್ನೆಸ್, ಅಸ್ತಿತ್ವ, ಅದರ ಗಮನ ನಮಗೆ ಮನಸ್ಸಿನ ಆಳದಲ್ಲಿ, ಬುದ್ಧಿಯ ಶಕ್ತಿಯ ಆಳದಲ್ಲಿ ನಮಗೆ ಗೋಚರವಾಗುತ್ತೆ.
ಆದ್ರಿಂದ ನಮ್ಮ ಪ್ರಾರಂಭದ ಹಂತ ನಾವು ಗಮನಿಸ್ಬೇಕು. ನಾವು ಯಾವ ದೃಷ್ಟಿಯಿಂದ ನಾವು ಬದುಕನ್ನ ಮುಂದುವರಿಸ್ತಾ ಇದ್ದೀವಿ ಅಂತ, ಅಥವಾ ನಾವು ಸಾಧನೆಯಲ್ಲಿ ತೊಡಗಿದ್ದೀವಿ. ಜೀವನದಲ್ಲಿ ಬದಲಾವಣೆಗಳೇ ಶಾಶ್ವತ ಅನ್ನೋ ದೃಷ್ಟಿಯಿಂದ ನಾವು ಸಾಧನೆಯಲ್ಲಿ ತೊಡಗಿದ್ರೆ ಅಥವಾ ಬದುಕನ್ನ ಚಲಿಸ್ತಾ ಬಂದ್ರೆ ನಮಗೆ ಸಿಗೋದು ಬದಲಾವಣೆಗಳ ಸರಪಣಿ. ಖಂಡಿತ ಬದಲಾವಣೆ ಇದೆ, ಇಲ್ಲ ಅಂತಿಲ್ಲ ಬದುಕಿನಲ್ಲಿ. ಆದರೆ ಬದಲಾವಣೆ ಒಂದೇ ಶಾಶ್ವತ, ಸ್ಥಿರವಾದದ್ದು ಶಾಶ್ವತ ಇಲ್ವೇ ಅಲ್ಲ ಅನ್ನೋದು ಉಲ್ಟಾ ಅಲ್ವಾ ಆಕ್ಚುಲಿ? ಬದಲಾವಣೆಗಳು ಹೇಗೆ ಶಾಶ್ವತ ಆಗುತ್ತೆ? ಸ್ಥಿರವಾಗಿರುತ್ತಾನೆ ಶಾಶ್ವತವಾಗಿರೋದು. ಯಾರೋ ಒಬ್ರು ಏನೋ ಒಂದು ಹೇಳಿದ್ರು ಅಂತ ನಾವು ವಿಚಾರ ಮಾಡ್ಬೇಕಾಗಿತ್ತಲ್ವಾ? ದಿಸ್ ಇಸ್ ಹೌ ಸೊಸೈಟಿ ಪ್ರೋಗ್ರಾಮ್ಸ್ ಅಸ್. ಸಮಾಜ ಹೀಗೆ ನಮ್ಗೆ ಬ್ರೈನ್ ವಾಷಿಂಗ್, ಸೊಸೈಟಿ ಪ್ರೋಗ್ರಾಮಿಂಗ್ ಮಾಡುತ್ತೆ. ಏನೋ ಒಂದು ಹೇಳಿ ಚೂ ಬಿಟ್ಬಿಡುತ್ತೆ. ಎಲ್ಲಿಗೆ ಚೂ ಬಿಡುತ್ತೆ? ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ. ಇನ್ನೊಂದು ಹುಳ ಮನಸ್ಸಿನಲ್ಲಿ ಸಮಾಜ ಬಿಡುತ್ತೆ, ಹಲವಾರು ಹುಳುಗಳನ್ನ ಬಿಡುತ್ತೆ, ಕೊರಿಯುತ್ತೆ. ದುಡ್ಡೇ ದೊಡ್ಡಪ್ಪ ಅನ್ನೋ ಹುಳ ಬಿತ್ತುಬಿಡುತ್ತೆ ಮನಸ್ಸಿನಲ್ಲಿ. ಉದಾಹರಣೆಗೆ ಹೇಳ್ತಾ ಇರೋದು, ವಿಚಾರ ಮಾಡಿ ನೋಡಿ. ಹಣ ಸಂಪಾದನೆ ಯಾಕೆ? ಸುಖಕ್ಕಾಗಿ, ಸಂಬಂಧಗಳಲ್ಲಿ ಅನ್ಯೋನ್ಯತೆಗಾಗಿ, ಆರಾಮವಾದ ಬದುಕಿಗಾಗಿ. ದುಡ್ಡಿಗೆ ಬೆಲೆ ಕೊಡಬೇಕು, ಆದ್ರೆ ದುಡ್ಡನ್ನ ದೊಡ್ಡಪ್ಪನ ಸ್ಥಾನದಲ್ಲಿ ಯಾಕೆ ಕೂರಿಸ್ಬೇಕು? ಅದು ಯಾರು ಕೂರಿಸಿರೋದು? ನಾವು. ಹೇಗೆ? ಬಿಕಾಸ್ ದ ಸೊಸೈಟಿ ಹ್ಯಾಸ್ ಪ್ರೋಗ್ರಾಮ್ಡ್ ಅಸ್. ಅದಕ್ಕೆ ಮಹಾತ್ಮರು, ಋಷಿ ಮುನಿವರಿಯರು ಎಲ್ಲರೂ ನಮ್ಮ ನಿಜ ಸ್ಥಿತಿಯನ್ನ ಅರ್ಥಕೊಳ್ಳಿ ಅಂತ ಪದೇ ಪದೇ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರಿಂದ ಬದಲಾವಣೆವೇ ಶಾಶ್ವತ ಜೀವನದಲ್ಲಿ ಅನ್ನೋದು ನಾವು ಒಪ್ಕೊಳ್ಳಕ್ ಮುಂಚೆ ಸ್ವಲ್ಪ ಅನ್ವೇಷಣೆ ಮಾಡಿದ್ರೆ ಅದು ನಂಬಿಕೆ ಮಾತ್ರ. ಆ ನಂಬಿಕೆನೇ ನಿಜ ಅಂತ ನಾವು ತಪ್ಪು ತಿಳುವಳಿಕೆಯಲ್ಲಿ ನಾವು ಬದುಕಿನಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದೀವಿ ಅನ್ನೋ ಅರಿವು ಮೂಡುತ್ತೆ. ಯಾಕೆ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಸಿಗೋದು, ಪಂಚೇಂದ್ರಿಯಗಳಿಗೆ ಸಿಗೋದು ಬದಲಾವಣೆಗಳು, ಸ್ಥಿರತೆ ಸಿಗೋಲ್ಲ. ಎಲ್ಲೋ ಇಲ್ಲೊಂದು ಫ್ಲಾಶ್ ಮನಸ್ಸಿನ ಮೌನದಲ್ಲಿ ಒಂದು ಹೊಳಪಿನಂತೆ, ಮಿಂಚಿನ ಹೊಳಪಿನಂತೆ ಒಂದು ಕ್ಷಣ ಸಿಗಬಹುದಷ್ಟೆ ಆ ಚೇತನದ ಅನುಭವ. ನಾವು ಇಂದ್ರಿಯನ್ನ ಮೆಟ್ಟಿ ನಿಲ್ಲದೆ ಇರುವ ಕಾರಣದಿಂದ ಇಂದ್ರಿಯಗಳಿಗೆ ಬಂದಿದ್ದೇ ಸತ್ಯ, ಇಂದ್ರಿಯಗಳಿಗೆ ಸಿಲುಕಿದ್ದೇ ಸತ್ಯ ಅನ್ನೋ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಬಂದಿದ್ದೀವಿ. ಬದಲಾವಣೆಗಳನ್ನ ಗುರ್ತಿಸೋಣ, ಬದಲಾವಣೆಗಳನ್ನ ಒಪ್ಕೊಳ್ಳೋಣ. ಬದಲಾವಣೆಗಳು ಜಗತ್ತಿನ ಒಂದು ಗುಣ. ಇಟ್ ಈಸ್ ದ ನೇಚರ್ ಆಫ್ ದ ವರ್ಲ್ಡ್. ವರ್ಲ್ಡ್ ಅಂದ್ರೆ ಏನು? ನಮ್ಮ ಆಬ್ಜೆಕ್ಟಿವ್ ವರ್ಲ್ಡ್, ವಸ್ತುವಿನ ಪ್ರಪಂಚದ ಒಂದು ಗುಣ, ಲಕ್ಷಣ. ಆದ್ರೆ ಬದಲಾವಣೆಯೇ ಶಾಶ್ವತ ಅನ್ನೋದು ನಂಬಿಕೆ ಇದೆಯಲ್ಲ, ಅದನ್ನ ನಾವು ಆಳವಾಗಿ ಪ್ರಶ್ನಿಸ್ಕೋಬೇಕು. ಚಾಲೆಂಜ್ ಇಟ್, ಸವಾಲ್ ಹಾಕಿ ಎದುರಿಸಿ, ಧೈರ್ಯದಿಂದ ಎದುರಿಸ್ಬೇಕು.
ಸತ್ಯಾನ್ವೇಷಿಗಳಾಗಿದ್ರೆ ನಾವು ಯಾವ ಯಾವ ಸಮಾಜದ ಹೇಳಿಕೆಯನ್ನು ಸಮಾಜ ನಮ್ಮ ಮೇಲೆ ಏನು ಹೊರೆ ಹೊರಿಸಿದೆಯೋ ಯಾವುದೇ ಹೊರೆಯನ್ನು ನಾವು ನೇರವಾಗಿ ಅಟ್ ದ ಫೇಸ್ ವ್ಯಾಲ್ಯೂ ಒಪ್ಕೋಬಾರ್ದು. ಎಷ್ಟೋ ಒಳ್ಳೆ ಅಂಶಗಳು ಸಮಾಜ ನಮಗೆ ಹೇಳ್ಕೊಟ್ಟಿವೆ, ಅದನ್ನೆಲ್ಲ ಒಪ್ಕೊಳ್ಬೋದು. ಬಟ್ ವಿಶ್ಲೇಷಣೆ ಮೂಲಕ, ವಿಚಾರ ಮೂಲಕ ಅದನ್ನ ವಿಶ್ಲೇಷಿಸಿ ಆ ನಂತರ ಒಪ್ಕೋಬೇಕು, ಅದರಂತೆ ನಾವು ನಡಿಬೇಕು. ಯಾಕೆ ಅಂದ್ರೆ ನಮ್ಮ ನಂಬಿಕೆಗೆ ತಕ್ಕಂತೆ ನಮ್ಮ ಜೀವನ. ತಪ್ಪು ನಂಬಿಕೆಗಳಿದ್ರೆ ನಮ್ಮ ಜೀವನ ತಪ್ಪು ದಾರಿ ಹಿಡಿಯುತ್ತೆ. ಸರಿಯಾದ ನಂಬಿಕೆ ಅಂದ್ರೆ ಆ ನಂಬಿಕೆನ ನಾವು ವಿಚಾರ ಮಾಡಿ ಬುದ್ಧಿಮಟ್ಟದಲ್ಲಿ ಅನ್ವೇಷಣೆ ಮಾಡಿ ಅದರ ನಮ್ಮ ಅನುಭವಕ್ಕೆ ತಂದಿದ್ದೇ ಆದ್ರೆ ಅದು ಸತ್ಯವಾಗತ್ತೆ ನಮ್ಮ ಪಾಲಿಗೆ. ಅದರಂತೆ ನಾವು ಜೀವನ ಮಾಡಿದ್ರೆ ನಮ್ಮ ಬದುಕು ಏಳಿಗೆ ಆಗುತ್ತೆ, ಪ್ರಗತಿ ಹೊಂದುತ್ತೆ. ಹಾಗಾಗಿ ಈ ಬದಲಾವಣೆ ವ್ಯಾಪಕವಾಗಿರೋದು ಹೇಗೆ ಅನ್ನೋದು ವಿಚಾರ ಮಾಡಿದ್ರೆ, ಜಗತ್ತಿನಲ್ಲಿ ಘನವಸ್ತು, ಚೈತನ್ಯ ಮತ್ತೆ ಬುದ್ಧಿಶಕ್ತಿ ಇರುತ್ತೆ. ಈ ಮೂರು ಮಿಶ್ರಣ, ಮೂರು ವಸ್ತುಗಳ ಮಿಶ್ರಣ, ಅಂಶಗಳ ಮಿಶ್ರಣ. ವಸ್ತುವಿದೆ, ಮ್ಯಾಟರ್, ಘನವಸ್ತು, ಡೆನ್ಸ್ ಮ್ಯಾಟರ್. ಚೈತನ್ಯ ಅಥವಾ ಎನರ್ಜಿ. ಈ ಚೈತನ್ಯ ಮತ್ತೆ ವಸ್ತು ಎರಡು ಒಂದಕ್ಕೊಂದು ಏನಾಗುತ್ತೆ, ಅದಕ್ಕೆ ಒಂದಕ್ಕೊಂದು ಹೆಣ್ಕೊಂಡು ಅದರ ಲೀಲೆ ಆಟ ಪ್ರಾರಂಭ ಮಾಡುತ್ತೆ. ದೇ ಕಂಬೈನ್ ಟುಗೆದರ್, ಮ್ಯಾಟರ್ ಅಂಡ್ ಎನರ್ಜಿ ಕಂಬೈನ್ ಟುಗೆದರ್ ಟು ಫಾರ್ಮ್ ಎನರ್ಜಿ ಪ್ಯಾಟರ್ನ್ಸ್ ಆರ್ ಮೂವ್ಮೆಂಟ್ಸ್. ಚಲನೆಗಳ ಒಂದು ಪ್ಯಾಟರ್ನ್ ಅಂತ ಏನು ಹೇಳ್ತೀವಿ, ಚಲನೆಗಳನ್ನ ಸ್ಥಾಪನೆ ಮಾಡುತ್ತೆ. ವಸ್ತುಗಳಿಲ್ಲದೆ ಹೋಗಿ ಬರೇ ಚೈತನ್ಯ ಇದ್ರೆ ಆವಾಗ ನಮಗೆ ಅನುಭವಕ್ಕೆ ಸಿಗೋದು ಕಷ್ಟ. ಆದ್ರಿಂದ ವಸ್ತುಗಳು ಬದಲಾವಣೆ ಆಗ್ತಾ ಹೋಗೋದು ಚೈತನ್ಯ ಮತ್ತೆ ವಸ್ತುವಿನ ಒಂದು ಸಂಬಂಧದಿಂದ. ಆ ಎರಡು ಸಂಬಂಧಕ್ಕೆ ಅರ್ಥ ಕೊಡೋದೆ ಬುದ್ಧಿಶಕ್ತಿ. ಒಂದು ಸಮತೋಲನ, ಒಂದು ಅರಿವು, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋದೆ ಬುದ್ಧಿಶಕ್ತಿ. ಈ ಮೂರು ಸೇರೇನೆ ನಮಗೆ ಜಗತ್ತು, ಬದುಕ್ತಾ ಇರೋ ಅನುಭವದ ಜಗತ್ತು, ಪ್ರಪಂಚ ನಮಗೆ ಗೋಚರ ಆಗುತ್ತೆ. ಅದು ಮೂರು ಗುಣಗಳಾಗಿ ನಮಗೆ ವ್ಯಕ್ತವಾಗುತ್ತೆ: ಸತ್ವ, ರಜಸ್, ತಮಸ್ ಅಂತ. ಬೇರೆ ಬೇರೆ ಪ್ರಮಾಣಗಳಲ್ಲಿ ಈ ಮೂರು ಗುಣಗಳು ಬೆರೆತುಕೊಂಡು ಬೇರೆ ಬೇರೆ ರೀತಿಯ ಚಲನೆ, ಬಾಹ್ಯ ಪ್ರಪಂಚದಲ್ಲಿನ ಚಲನೆ ಅಂದ್ರೆ ವಸ್ತುಗಳ ಚಲನೆ, ಮತ್ತೆ ಅಂತರಂಗದಲ್ಲಿನ ಚಲನೆ, ಮಾನಸಿಕವಾಗಿ ಚಲನೆ, ಯೋಚನೆ, ಭಾವನೆಗಳ ಚಲನೆ ಉತ್ಪತ್ತಿ ಆಗ್ತಾ ಬರುತ್ತೆ. ದೇಹ ಮನಸ್ಸಿನ ಒಂದು ಲಕ್ಷಣವೇ ಚಲನೆ. ಅದರ ಪಾಡಿಗೆ ಸತ್ವ, ರಜಸ್, ತಮಸ್ ತ್ರಿಗುಣಗಳ ಈ ವಲಯದಲ್ಲಿ ದೇಹ ಮನಸ್ಸು ಚಲಿಸ್ತಾ ಇರುತ್ತೆ. ದೇಹ ಅಂದ್ರೆ ವಸ್ತುವಿನ ಪ್ರಪಂಚ ಸೇರಿದಂತೆ ನಮ್ಮ ದೇಹ ಕೂಡ. ಮನಸ್ಸು ಅಂದ್ರೆ ಯೋಚನೆ, ಭಾವನೆಗಳು, ಇವೆರಡೂ ಚಲಿಸ್ತಾನೆ ಇರುತ್ತೆ. ಆದ್ರೆ ಅದನ್ನ ಗುರುತಿಸೋದು ಬುದ್ಧಿ. ಆ ಬುದ್ಧಿಯಿಂದ ಇರತಕ್ಕಂಥ ಸಾಕ್ಷಿ. ಸಾಕ್ಷಿಯಲ್ಲಿ ಬದಲಾವಣೆಗಳಾಗತ್ತಾ? ಸಾಕ್ಷಿ ಹಾಗೆ ಸ್ಥಿರವಾಗಿದೆಯೋ, ಬದಲಾಗಿದೆಯೋ? ಸ್ಥಿರವಾಗಿದೆ ಸರ್. ಸ್ಥಿರವಾಗಿದೆ. ಅದೇ ಯಾಕೆ?
ಅದೇ ಚೈತನ್ಯ. ಹಾ. ಸೊ ಹಾಗಾಗಿ ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಹಾಗಾಗಿ ನಾವು ನಮಗೆ ನಮ್ಮ ಮನಸ್ಸು ಖುಷಿಯಾಗಿದೆ, ನಮ್ಮ ಮನಸ್ಸಿಗೆ ಬೇಸರ ಆಗಿದೆ, ನಮ್ಮ ಮನಸ್ಸು ತುಂಬ ಯೋಚನೆ ಬಂದಿದೆ, ಅಥವಾ ನನ್ನ ಮನಸ್ಸು ಮೌನವಾಗಿದೆ, ಅಲ್ಲಿ ಗುರುತಿಸೋದು ಯಾವುದು? ಸಾಕ್ಷಿ. ಸಾಕ್ಷಿ ಬದಲಾವಣೆಗಳನ್ನು ಗುರುತಿಸೋದು ಬದಲಾಗದೆ ಇರುವಂಥ ಒಂದು ವಸ್ತು. ಆದ್ರಿಂದ ನಾವು ಬದುಕಿನಲ್ಲಿ ತಿರುವು ಏನ್ ಮಾಡ್ಕೋಬೇಕು ಅಂದ್ರೆ, ನಾವು ಬದಲಾವಣೆಗಳನ್ನ ಗುರುತಿಸ್ಬೇಕು ನಿಜ. ಯಾಕೆಂದ್ರೆ ನಾವು ಜಗತ್ತಿನಲ್ಲಿ ಬದುಕಬೇಕಾದ್ರೆ ಬದಲಾವಣೆಗಳನ್ನ ಗುರುತಿಸಿ ಅದಕ್ಕೆ ತಕ್ಕಂತೆ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಆದ್ರೆ ಬದಲಾವಣೆಗಳನ್ನ ಗುರುತಿಸೋದು ಎಷ್ಟು ಪ್ರಾಮುಖ್ಯವೋ, ಬದಲಾವಣೆಗಳನ್ನ ಗುರುತಿಸುವ ಈ ಸಾಕ್ಷಿ ಇದೆಯಲ್ಲ, ಸ್ಥಿರವಾದ ಸಾಕ್ಷಿ, ಆ ಸ್ಥಿರತೆಯನ್ನ ಕೂಡ ಗಮನಿಸೋದು, ಅದರ ಕಡೆ ಗಮನ ಹರಿಸೋದು ಅಷ್ಟೇ ಮುಖ್ಯ ಆಗತ್ತೆ. ಇಲ್ಲದೆ ಹೋದ್ರೆ ವಿ ಕೀಪ್ ಗೆಟಿಂಗ್ ಸ್ವೇಡ್ ಬೈ ಚೇಂಜಸ್ ಇನ್ ದ ವರ್ಲ್ಡ್. ಸಮಾಜ ಕುಣಿಸ್ದಂಗೆ ನಾವು ಕುಣಿಲಿಕ್ಕೆ ಶುರು ಮಾಡ್ತೀವಿ. ಅದು ಅನಿವಾರ್ಯ ಆಗುತ್ತೆ. ಸಮಾಜ ಕುಣಿಸ್ದಂಗೆ ನಾವು ಕುಣಿಬೇಕಾಗತ್ತೆ. ಪರಿಸ್ಥಿತಿಗಳು, ಬದುಕಿನ ಪರಿಸ್ಥಿತಿಗಳು ನಮ್ಮನ್ನ ಒಂದ್ ಕಡೆಗೆ ಒಯ್ಯಿದ್ರೆ ಇನ್ನೊಂದ್ ಕಡೆ ಮರುಕ್ಷಣವೇ ಇನ್ನೊಂದ್ ಕಡೆ ಎತ್ತಿ ಬಿಸಾಕತ್ತೆ. ಹಾಗಾಗಿ ನಮಗೆ ಮನಸ್ಸು ಸ್ಥಿರವಾಗಿರ್ಬೇಕಾದ್ರೆ ಮನಸ್ಸಿನ ಒಂದು ಹಂತದ ಹಿಂದಿನ ಭಾಗದಲ್ಲಿ ಇರ್ತಕ್ಕಂಥ ಆ ಸಾಕ್ಷಿಯ ಕಡೆ ನಾವು ಗಮನ ಹರಿಸ್ಬೇಕು. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಇನ್ ಲೈಫ್ is a matter to be deeply investigated and to be deeply challenged and investigated. If we want to identify with truth. ಬದಲಾವಣೆಗಳು ಇಲ್ಲ ಅಂತ ಹೇಳ್ತಾ ಇಲ್ಲ. ಬದಲಾವಣೆಯೇ ಶಾಶ್ವತ ಅನ್ನೋದನ್ನ ನಾವು ಸವಾಲ್ ಹಾಕಿ ಎದುರಿಸ್ಬೇಕಾಗತ್ತೆ ಅನ್ನೋ ಒಂದು ವಿಚಾರ ಮಾಡ್ತಾ ಇದ್ದೀವಿ. If we want peace, ಇದೊಂದು ಲೈಫ್ ಹ್ಯಾಸ್ ಬಿಕಮ್ ಅ ಕಾಂಟ್ರಡಿಕ್ಷನ್. ನಮಗೆ ನಮ್ಮ ಬಯಕೆ ಶಾಂತಿ, ಬಂದು ಹೋಗೋ ಶಾಂತಿ ಅಲ್ಲ, ಶಾಶ್ವತವಾದಂಥ ಶಾಂತಿ. ನಮ್ಮ ಬದುಕಿಗೆ ನಮ್ಮ ಬಯಕೆ ಸ್ವತಂತ್ರ. ಬಂಧನ ಯಾರಿಗ್ ಬೇಕು? ಯಾರಿಗೂ ಬೇಡ. ಸ್ವತಂತ್ರ, ಮುಕ್ತತನ, ಮುಕ್ತ ಜೀವನ ನಡೆಸಬೇಕು. ಶಾಶ್ವತವಾದ ಶಾಂತಿ ಬೇಕು. ಆದ್ರೆ ನಾವು ಗುರುತಿಸೋದು ಯಾತ್ರಲ್ಲಿ, ಬದಲಾವಣೆಗಳಲ್ಲಿ. ಎಂಥ ವಿಪರ್ಯಾಸ ನೋಡಿ. ವಾಟ್ ಅ ಕಾಂಟ್ರಡಿಕ್ಟರಿ ಲೈಫ್ ದಿಸ್ ಇಸ್. ಸೊ ಲೆಟ್ ಅಸ್ ಮೆಡಿಟೇಟ್. ಧ್ಯಾನಿಸೋಣ ಕೆಲವು ನಿಮಿಷಗಳ ಕಾಲ. ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅದನ್ನ ಗುರ್ತಿಸೋಣ. ಯಾಕೆ ಅಂದ್ರೆ ಎಲ್ಲೋ ಆಳವಾಗಿ ಸಮಾಜ ನನ್ನ ಮೇಲೆ ಹೊರಿಸಿದ್ದನ್ನ ಅದನ್ನೇ ಸತ್ಯ ಅಂತ ನಂಬಿಕೊಂಡು ನಾವು ಬದುಕ್ತಾ ಇರೋದ್ರಿಂದ ನಮ್ಮ ಜೀವನ ಈ ರೀತಿ ತೊಳಲಾಟಕ್ಕೆ ಸಿಕ್ಕಾಕೊಂಡಿದೆ. ಅದರಿಂದ ಹೊರಬರೋದು ಹೇಗೆ? ಮೊದಲು ನಾನು ತೊಳಲಾಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಅನ್ನೋದು ಗುರುತಿಸ್ಬೇಕು, ಗಮನಿಸ್ಬೇಕು. ವಾಟ್ ಇಸ್ ಆಟೋಮ್ಯಾಟಿಕ್ ಅಂಡ್ ಅನ್ಕಾನ್ಶಿಯಸ್ ಮಸ್ಟ್ ಬಿ ಬ್ರಾಟ್ ಟು ದ ಲೆವೆಲ್ ಆಫ್ ಕಾನ್ಶಿಯಸ್ ಮೈಂಡ್. ಅದೇ ಧ್ಯಾನ. ಅನ್ಕಾನ್ಶಿಯಸ್ ಅಥವಾ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿದ್ದರೆ
ತನ್ನಷ್ಟಕ್ಕೆ ತಾನೇ ಜೀವನ ನಮ್ಮನ್ನು ಆಡಿಸ್ತಾ ಇರುತ್ತೆ. ಅದು ನಮಗೆ ಇಷ್ಟ ಆಗುತ್ತಾ? ಯಾರನ್ನ ಕೇಳಿದ್ರು ಇಷ್ಟ ಆಗಲ್ಲ. ಯಾಕೆ ಕೋಪ ಬಂತು ಗೊತ್ತಿಲ್ಲ, ಹಂಗೆ ಕೋಪ ಬಂತು, ರೇಗ್ಬಿಟ್ಟೆ ಅಂತೀವಿ. ಆಮೇಲೆ ವ್ಯಥೆ ಪಡ್ತೀವಿ, ಅಯ್ಯೋ ಮನಸ್ಸಿಗೆ, ಬೇರೆಯವ್ರಿಗೆ ಮನಸ್ಸಿಗೆ ನೋವಾಯಿತು ಅಂತ. ವೈ? ಬಿಕಾಸ್ ರಿಯಾಕ್ಷನ್ಸ್ ಹ್ಯಾವ್ ಬಿಕಮ್ ಆಟೋಮ್ಯಾಟಿಕ್ and has sprouted from the unconscious mind. ಆದರೆ ಈ ಸುಪ್ತ ಪ್ರಜ್ಞೆಯಿಂದ ನಾವು ಪ್ರಜ್ಞಾ ಮಟ್ಟಕ್ಕೆ ಏನೇನಿದೆಯೋ ಅದನ್ನು ತಂದ್ರೆ, ಆವಾಗ ಪ್ರಜ್ಞಾ ಮಟ್ಟದಲ್ಲಿರುವಂಥ ವಿಚಾರಗಳೇ ನಮ್ಮ ಮನಸ್ಸಿಗೆ ಗುರ್ತಿಗೆ ಬರೋದು. Then we can operate life within the boundary by design. Otherwise, it will become a default process. ಸ್ವಯಂ ಚಾಲಿತವಾಗಿ ತನ್ನಷ್ಟಕ್ಕೆ ತಾನೇ ಸಮಾಜ ಹೇಳ್ದಂಗೆ ನಾವು ಹೇಳ್ತಾ ಇರ್ತೀವಿ, ಅಥವಾ ನಮ್ಮ ಯಾರೋ ಒಬ್ರು ಹೇಳ್ದಂಗೆ ನಾವು ಮಾಡ್ತಾ ಇರ್ತೀವಿ. ಸ್ವಂತಿಕೆ ಅನ್ನೋದು ಇರಲ್ಲ. ಸ್ವಂತಿಕೆ ಅಂದ್ರೆ ಈ ದೃಷ್ಟಿಯಲ್ಲಿ, ಆಧ್ಯಾತ್ಮ ದೃಷ್ಟಿನಲ್ಲಿ, ಅರಿವಿನಿಂದ ಮೂಡುವಂಥ ಒಂದು ಆಕ್ಷನ್, ಒಂದು ಕ್ರಿಯೆ ನಾವು ಮಾಡಬೇಕಾದ್ರೆ ಯಾವುದು ಭಾವನೆಗಳು, ಯಾವುದು ವಿಚಾರಗಳು ಸುಪ್ತ ಮನಸ್ಸಿನಲ್ಲಿ ಅಡಗಿದೆಯೋ ಅದನ್ನ ನಾವು ಧ್ಯಾನದ ಮೂಲಕ ಪ್ರಜ್ಞೆಯ ಮನಸ್ಸಿಗೆ ಮೇಲ್ ತರಬೇಕು. ಪ್ರಜ್ಞೆಯ ಮನಸ್ಸಿನಲ್ಲಿಗೆ ಮಟ್ಟಕ್ಕೆ ಬಂದಾಗ ನಾವು ಆ ಭಾವನೆಗಳನ್ನ, ಯೋಚನೆಗಳನ್ನ, ವಿಚಾರಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯ. ಇದೇ ಧ್ಯಾನದ ಒಂದು ಕ್ರಿಯೆ. Meditation is a very simple process. It is an act of bringing things that are deeply embedded in the unconscious mind to the conscious level for only one purpose: to recognize them. And when we recognize them, we can overcome them. If we recognize limitation, we can overcome limitation. If we recognize strengths, we can build on strengths. Recognition ಎಲ್ಲಾಗತ್ತೆ? ಸುಪ್ತ ಮನಸ್ಸಿನಲ್ಲಿದ್ರೆ ಗುರ್ಸಕ್ಕಾಗಲ್ಲ. ಪ್ರಜ್ಞೆಯ ಮನಸ್ಸಿನಲ್ಲೇ ಬರಬೇಕು. ಗುರ್ತಿಸೋದು, ಆ ಗಮನ ನಮಗೆ ಬಂದ್ಮೇಲೆ ಆ ನಂತರ ರಿಯಲೈಸೇಷನ್ ಅಂತ ಹೇಳಿ ನಾವು ಅದಕ್ಕೆ ಇನ್ನು ಮುಂದಿನ ಹಂತಕ್ಕೆ ಹೋಗ್ಬೋದು. ಗುರ್ತೇ ಆಗದೆ ಹೋದ್ರೆ ಹೇಗೆ ನಾವು ಗುರ್ತಿಸ್ತೇನೆ ಹೋದ್ರೆ ಹೇಗೆ ಬದಲಾವಣೆ ತರ್ಲಿಕ್ಕೆ ಸಾಧ್ಯ? ನಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಕೆಲವು ನಿಮಿಷಗಳ ಕಾಲ ನಾವು ಮೌನದಲ್ಲಿ ಕುಳಿತುಕೊಂಡು ನಮ್ಮ ಗಮನ ಹರಿಸೋಣ. ಒಂದು ವಿಚಾರ ಆಗತ್ತೆ, ಇದು ನ್ಯಾಚುರಲ್, ಸಹಜವಾದದ್ದು. ಬೇಡದೇ ಇರೋ ಯೋಚನೆಗಳು, ಭಾವನೆಗಳು ಬರಬಹುದು. ಯಾಕೆ ಅಂದ್ರೆ ತಾರ್ಕಿಕವಾಗಿ ನಾವು ನಮ್ಮ ಸುಪ್ತ ಮನಸ್ಸಿನ ಬಾಗಲನ್ನ ಅಮುಕಿ ಹಿಡಿದು ಬಿಟ್ಟಿದೀವಿ, ಮುಚ್ಚಿಟ್ಟು ಬಿಟ್ಟಿದೀವಿ. ಧ್ಯಾನದಲ್ಲಿ ಮೌನ ನೆಲೆಯಾದಾಗ ತರ್ಕ ಅಡ್ಡ ಬರಲ್ಲ. ಸುಪ್ತ ಮನಸ್ಸಿಗೆ ಬಾಗಿಲು ತೆರೆದಂತಾಗತ್ತೆ. ಒಳಗಿನ ಮನಸ್ಸಿನ ಆಳದಿಂದ ಯೋಚನೆಗಳು, ಭಾವನೆಗಳು, ವಿಚಾರಗಳು ಏರ್ತಾ ಬರುತ್ತೆ. ನಿಲ್ಲಿಸ್ಬೇಡಿ, ಅಲ್ಲೇ ನಿಲ್ಲಿ, ಗುರ್ತಿಸಿ. ಅಲ್ಲಗೆಳಿಬೇಡಿ, ತಿರಸ್ಕರಿಸೋದು ಬೇಡ, ಆಲಿಂಗಿಸಿ ಅಪ್ಪಿಕೊಂಡು ಸ್ವಾಗತಿಸೋದು ಬೇಡ. ಬಂದದ್ದನ್ನ ನಾವು ಸಾಕ್ಷಿ ಭಾವದಿಂದ ಗುರ್ತಿಸೋಣ. ಹೇಗೆ ಕ್ರಿಕೆಟ್ನಲ್ಲಿ ಅಂಪೈರ್ ಇರ್ತಾನಲ್ಲ, ಅವನ್ ಯಾವ ಪಂಗಡನೂ ಇಲ್ಲ, ಬ್ಯಾಟಿಂಗ್ ಪಂಗಡನೂ ಇಲ್ಲ, ಬೌಲಿಂಗ್ ಪಂಗಡನೂ ಇಲ್ಲ. ಅವನು ಆಗ್ತಾ ಇರೋ ಆಟನ ವೀಕ್ಷಿಸಿ
ಅವನು ತೀರ್ಪು ಕೊಡ್ತಾನೆ ಔಟ್ 4 or 6 ಅಂತ. ಆದ್ರೆ ನಮ್ಮಲ್ಲಿ ಸಾಕ್ಷಿ ತೀರ್ಪು ಕೊಡೋ ಅಂತ ಕೆಲಸಕ್ಕೆ ಹೋಗೋದಿಲ್ಲ, ಗುರ್ತಿಸು ಅಂತ ಒಂದು ಕೆಲಸ. ಆದ್ರಿಂದ ಮನಸ್ಸಿನ ಒಂದು ಹೆಜ್ಜೆ ಹಿಂದೆ ಸಾಕ್ಷಿ ಅಥವಾ ಅಬ್ಸರ್ವರ್, ವಿಟ್ನೆಸ್, ಆ ಮಟ್ಟದಲ್ಲಿ ನಿಂತು ಏನಾಗ್ತಾ ಇದೆ ಮನಸ್ಸಿನಲ್ಲಿ, ದೇಹದಲ್ಲಿ, ಅದನ್ನ ಗಮನಿಸೋಣ ಮೊದಲನೇ ಹಂತದಲ್ಲಿ. ಆಮೇಲೆ ಮುಂದುವರಿಸೋಣ. Shall we do it for a few minutes? ಓಕೆ. ಸೊ ಎಲ್ಲರೂ ಬೆನ್ನೆಲುಬು ಎಷ್ಟು ನೆಟ್ಟಿಗಾಗುತ್ತೋ ಜರ್ಕ್ ಇಲ್ಲದೆ ನೆಟ್ಟಿಗಿಟ್ಕೊಳ್ಳೋಣ. ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳೋಣ. ನಮ್ಮ ಉಸಿರಿನ ಕಡೆ ಗಮನ ಇರಲಿ. ನಮ್ಮ ಉಸಿರಿನೊಂದಿಗೆ ಹೊಟ್ಟೆಯ ಚಲನೆ ಗಮನಿಸೋಣ. ನಮ್ಮ ಇಡೀ ದೇಹ, ಮನಸ್ಸು, ಬುದ್ಧಿ ಸಮತ್ವಕ್ಕೆ ಬರ್ತಾ ಇದೆ. ಉಸಿರು ತಗೊಂಡಾಗ ಹೊಟ್ಟೆ ಬಲೂನಿನಂತೆ ಗಾಳಿ ತುಂಬಿಕೊಂಡು ಬತ್ತೆ. ಉಸಿರು ಬಿಡುವಾಗ ಹೊಟ್ಟೆ ನಿಧಾನವಾಗಿ ಮೊದಲಿನ ವಿಶ್ರಮದ ಸ್ಥಿತಿಗೆ ಹೋಗುತ್ತೆ. ಉಸಿರು ಮತ್ತೆ ಹೊಟ್ಟೆಯ ಚಲನೆ ಸಮತ್ವದಲ್ಲಿ ಇದೆ, ಜೊತೆ ಜೊತೆಯಾಗಿ ನಡೀತಾ ಇದೆ. ಬೇರ್ಪಡಿಸಲಾಗದ ಜೋಡಿ ಜೀವದಂತೆ ಉಸಿರು ಒಳಗೆ ಹೋದಾಗ ನಾಭಿ ಮುಂದಕ್ಕೆ ಬರುತ್ತೆ. ಉಸಿರು ಬಿಡುವಾಗ ನಾಭಿ ವಿಶ್ರಮಿಸಿಕೊಳ್ಳುತ್ತೆ. ನಾಭಿಯ ಭಾಗ. ಈ ಉಸಿರು ಮತ್ತೆ ನಾಭಿಯ ಭಾಗದ ಸಮತ್ವದ ಕ್ರಿಯೆ ನಡೀತಾ ಇರುವಾಗ ಮನಸ್ಸು ಮೌನದಲ್ಲಿರುತ್ತೆ. ಯಾವಾಗಲೂ ಆಗೊಮ್ಮೆ ಈಗೊಮ್ಮೆ ಒಂದು ಯೋಚನೆ ಬರಬಹುದು.
ಅಥವಾ ಒಂದರ ಹಿಂದೆ ಒಂದು ಯೋಚನೆ ಬರಬಹುದು. ತಿರಸ್ಕರಿಸಬೇಡಿ, ಸ್ವಾಗತಿಸಲೂ ಬೇಡಿ. ಸುಮ್ಮನೆ ಸಾಕ್ಷಿ ಭಾವದಿಂದ ಗಮನಿಸಿ. ಬಂದ ಯೋಚನೆ ತನ್ನ ಚೈತನ್ಯ ಹರಿದು ಕರಗುವವರೆಗೆ ಮನಸ್ಸಿನಲ್ಲಿರುತ್ತೆ. ಆ ಯೋಚನೆಯ ಚೈತನ್ಯ ಇಂಗಿದ ಮೇಲೆ ತನ್ನಷ್ಟಕ್ಕೆ ತಾನೇ ಹೋಗುತ್ತೆ. ಯೋಚನೆ ಬರೋದು ಹೋಗೋದನ್ನ ನಾವು ಗುರುತಿಸೋಣ. ನನ್ನ ಅರಿವಿಗೆ, ನನ್ನ ಗುರುತಿಗೆ ಯೋಚನೆ ಬರುವುದು ಹೋಗೋದು ಬರ್ತಾ ಇದೆ. ಆ ಅರಿವೇ ನಾನು. ಯಾವ ನಿಯಂತ್ರಣವೂ ಬೇಡ, ಯಾವ ಹಿಡಿತವೂ ಬೇಡ. ಉಸಿರಾಟದಲ್ಲಿಯೇ ಆಗಲಿ ಅಥವಾ ಮನಸ್ಸಿನ ಬದಲಾವಣೆಗಳಲ್ಲಿಯೇ ಆಗಲಿ, ಬದಲಾವಣೆಗಳನ್ನ ಗುರುತಿಸುವ ಸ್ಥಾನದಲ್ಲಿ, ಸಾಕ್ಷಿಯ ಸ್ಥಾನದಲ್ಲಿ ನಾವು ನೆಲೆಸೋಣ. ಹಾಗೆ ಏನು ಯೋಚನೆ ಇಲ್ಲದೆ ಮೌನ ಕೂಡ ನೆಲೆಸಿದ್ರೆ ಆ ಮೌನವನ್ನ ಕೂಡ ಸಾಕ್ಷಿ ಗುರುತಿಸುತ್ತೆ. ಯೋಚನೆಯನ್ನ ಗುರುತಿಸುವುದು ಸಾಕ್ಷಿ, ಮೌನವನ್ನ ಕೂಡ ಗುರುತಿಸುವುದು ಸಾಕ್ಷಿ. ಮನಸ್ಸು ಯೋಚನೆಯಲ್ಲಿರಲಿ, ಮೌನದಲ್ಲಿರಲಿ, ಅದು ಬದಲಾವಣೆಗಳ ಸಂಕೇತ. ಆದರೆ ಅದರ ಹಿನ್ನೆಲೆಯಲ್ಲಿ ಸಾಕ್ಷಿ ಶಾಶ್ವತವಾಗಿ ನಿಂತಿದೆ. ಹಾಗೆ ಕೆಲವು
ನಿಮಿಷಗಳ ಕಾಲ ಕಡೆಯಿರಿ. ಸುಪ್ತ ಮನಸ್ಸಿನಿಂದ ಮೇಲ್ಬರುವ ಯೋಚನೆ ಭಾವನೆಗಳು ಬರಲಿ, ಬರೋದಾದ್ರೆ ಬರಲಿ, ಇಲ್ಲವೇ ಎಲ್ಲವೂ ಮೌನವಾಗಿರೋದಾದ್ರೆ ಹಾಗೆಯೇ ಆಗಲಿ. ಕೇವಲ ವೀಕ್ಷಿಸೋಣ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋಣ. ಇವಾಗ ಹೇಳಿ, ಜೀವನದಲ್ಲಿ ಬದಲಾವಣೆಗಳೇ ಶಾಶ್ವತವಾ ಅಥವಾ ಶಾಶ್ವತವಾಗಿರುವಂಥದ್ದು ಮತ್ತೊಂದಿದೆಯಾ? ಬದಲಾವಣೆಗಳು ಶಾಶ್ವತ ಅಲ್ಲ. ನಮ್ಮ ಮನಸ್ಸು ಹಿಡಿತದಲ್ಲಿ ಇಟ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡ್ರೆ ಯಾವುದನ್ನು ನಮಗೆ ಕಾಣೋದಿಲ್ಲ. ಥ್ಯಾಂಕ್ ಯು ಸರ್, ನಿಮ್ಮ ಅಭಿಪ್ರಾಯಕ್ಕೆ. ಮತ್ತಿನ್ಯಾರಾದ್ರೂ ಹಂಚ್ಕೋತೀರಾ? ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಏನಂದ್ರೆ, ಎಲ್ಲ ಕಡೆಯಿಂದ ನಮಗೆ ಬದುಕಿನಲ್ಲಿ ದಾಳಿ ಆಗುತ್ತೆ. ಸಮಾಜದ ವಿವಿಧ ಭಾಗಗಳಿಂದ ಬದುಕಿನ ಜೀವನದ ಅವಧಿಯಲ್ಲಿ ಬೇರೆ ಬೇರೆ ರೀತಿಯಾಗಿ ನಮಗೆ ಸಮಾಜ ತನ್ನ ಅನಿಸಿಕೆಗಳನ್ನ, ತನ್ನ ನಂಬಿಕೆಗಳನ್ನ ನಮ್ಮ ಮೇಲೆ ಹೊರುತ್ತೆ. ಆ ಭಾರವನ್ನು ಹೊತ್ತು ನಾವು ಜೀವನದಲ್ಲಿ ಸಾಗೋ ಬದಲು, ತಲೆ ಮೇಲೆ ಇಟ್ಕೊಂಡು ಭಾರವನ್ನು ಹೊತ್ತು ಸಾಗೋ ಬದಲು, ಅದನ್ನ ನಾವು ನಮ್ಮ ಬುದ್ಧಿಶಕ್ತಿಯಿಂದ ವಿಚಾರಕ್ಕೆ ಒಳಪಡಿಸಿದ್ದೇ ಆದ್ರೆ ನಮಗೆ ಅದರಲ್ಲಿ ಸತ್ಯಾಂಶ ಇದೆಯೋ ಕಲ್ಪನೆ ಇದೆಯೋ ಅನ್ನೋದು ಗೊತ್ತಾಗತ್ತೆ. ಅದು ನಂಬಿಕೆಯೋ ಸತ್ಯವೋ ಅನ್ನೋದನ್ನ ಮೊದಲು ನಾವು ತಿಳ್ಕೋಬೇಕು. ನಂಬಿಕೆಯಿಂದ ಪ್ರಾರಂಭ ಆಗ್ಬಹುದು, ಆದ್ರೆ ನಂಬಿಕೆ ನಮಗೆ ಅನುಭವಕ್ಕೆ ತಗೊಂಡಾಗ ಅದು ನಮಗೆ ಸತ್ಯನೋ ಸುಳ್ಳೋ ಗೊತ್ತಾಗತ್ತೆ. ವಿ ಹ್ಯಾವ್ ಟು ಟೆಸ್ಟ್ ಎವ್ರಿಥಿಂಗ್ ವಿತ್ ಆಕ್ಷನ್.
ಜೀವನದಲ್ಲಿ ಪ್ರತಿಯೊಂದನ್ನು ಪರೀಕ್ಷಿಸಿ ಗುರುತಿಸಿ ಅದು ಸತ್ಯನೋ ಅಸತ್ಯನೋ ತಿಳ್ಕೋಬೇಕಾಗತ್ತೆ. ಇಲ್ಲ, ಯಾಕೆ ಅಂದ್ರೆ ಕಲ್ಪನೆನೋ ಸತ್ಯನೋ ಅನ್ನೋದು ನಮಗೆ ಗುರುತಿಸೋದು ಕಷ್ಟ ಆಗತ್ತೆ. ಪ್ರತಿಯೊಂದನ್ನು ಯಾವ್ದು ಬರುತ್ತೋ ಅದನ್ನ ಜಾರಿಗೆ ತಂದು ನೋಡಿದ್ರೆ ಅಟ್ಲೀಸ್ಟ್ ಜೀವನದ ಮಟ್ಟದಲ್ಲಿ ಅದು ನಮಗೆ ನಿಜನೋ ಸುಳ್ಳೋ ಗೊತ್ತಾಗುತ್ತೆ. ಆದ್ರಿಂದ ಈ ಧ್ಯಾನ ಕ್ರಿಯೆಯಲ್ಲಿ ಏನಾಯ್ತು, ಹಲವಾರು ಯೋಚನೆಗಳು ಬರ್ತಾನೆ ಇದ್ವು. ಅದು ಎಲ್ಲಿಂದ ಬಂತು? ಬರ್ತಾ ಇತ್ತಾ ಹಲವಾರು ಯೋಚನೆಗಳು? ಯಾರು? ತುಂಬಾ ಬಂದಿಲ್ಲ, ತುಂಬಾ ಬರಲ್ಲ. ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ತಾ ಇದ್ದಿದ್ರಿಂದ ಗಮನಿಸಿ ಉಸಿರು ಮತ್ತೆ ಹೊಟ್ಟೆ ಒಳಗೋಗೋದು ಈಚೆ ಬರೋದ್ರಿಂದ ಯೋಚನೆಗಳು ಕಡಿಮೆ ಆಗತ್ತೆ ಸರ್. ಆಕ್ಚುಲ್ ಆಗಿ ತುಂಬಾನೇ ನೆಮ್ಮದಿಯಾಗಿತ್ತು ನಿಜ ಹೇಳ್ಬೇಕಂದ್ರೆ. ವೆರಿ ನೈಸ್, ಗುಡ್. ಬಟ್ ಉಸಿರು ಬದಲಾಗೋದು ನೋಡ್ತಾ ಇದ್ರ? ಇಲ್ಲ ಸರ್, ಇಷ್ಟು ಚಿಕ್ಕ ಇದ್ರಲ್ಲಿ ಅಷ್ಟು ಗೊತ್ತಾಗಲ್ಲ. ಅಭ್ಯಾಸ ಮಾಡ್ಬೇಕು ಅದೇ ರೀತಿ. ಓಕೆ, ಥ್ಯಾಂಕ್ ಯು ವಿಜಯಲಕ್ಷ್ಮಿ. ಧನ್ಯವಾದಗಳು. ಯಾರಾದ್ರೂ ಹೇಳ್ತೀರಾ? ಬದಲಾವಣೆಗಳು ಗುರ್ಸಕ್ ಆಗ್ತಾ ಇತ್ತಾ? ಇಲ್ಲ, ಗುರ್ಸೋಕ್ ಆಗ್ತಾ ಇತ್ತು ಸರ್. ನಾವು ಉಸಿರನ್ನ ಹೊರಗಡೆ ತೆಗೆದುಕೊಳ್ಳುವಾಗ ನಮ್ಮ ನಾಭಿಯ ಸ್ಥಾನ ಮುಂದಕ್ಕೆ ಮತ್ತು ಉಸಿರನ್ನ ಹೊರ ಹಾಕುವಾಗ ನಾಭಿಯ ಸ್ಥಾನ ಒಳಕ್ಕೆ ಹೋಗೋದನ್ನ ಗುರುತಿಸಿದಾಗ ಒಂದ್ ಸ್ವಲ್ಪ ಮಟ್ಟಿಗೆ ನಮ್ಮ ಮೌನ ಹೆಚ್ಚು ಬೆಲೆ ಬರ್ತಾ ಇತ್ತು ಅಂತ ಅನ್ಕೊಳ್ಬಹುದು. ಮೌನ ಸ್ಥಿತಿಗೆ ಜಾರ್ತಾ ಇತ್ತು. ಹೊರಗಡೆ ಶಬ್ದಗಳು ಕೂಡ ಇದ್ರೂ ಕೂಡ ಇದ್ರ ಕಡೆ ಗಮನ ಹರಿಸೋದ್ರಿಂದ ಅದನ್ನ ಸ್ವಲ್ಪ ದೂರ ತೆಗೆದು ಹಾಕೋ ಅವಕಾಶ ಆಯ್ತು ಅಂತ ಕಾಣುತ್ತೆ. ವೆರಿ ನೈಸ್, ಥ್ಯಾಂಕ್ ಯು ವಿಶ್ವೇಶ್ವರ್ ಅವರೇ, ಧನ್ಯವಾದಗಳು. ಸೊ ಬದಲಾವಣೆಗಳು ದೇಹದಲ್ಲಿ ಆಗ್ತಾನೆ ಇರುತ್ತೆ, ದಿನದಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ, ಅದನ್ನ ನಾವು ಗುರುತಿಸಬಹುದು. ಮನಸ್ಸಿನಲ್ಲೂ ಬದಲಾವಣೆಗಳು ಆಗ್ತಾನೆ ಇರುತ್ತೆ, ಅದನ್ನು ನಾವು ಗುರುತಿಸ್ತೀವಿ. ಆದ್ರೆ ಈ ಬದಲಾವಣೆಗಳೊಂದಿಗೆ ನಾವು ಕೊಂಡಿ ಹಾಕೊಂಡ್ರೆ ನಾವು ಕೂಡ ಅದರೊಂದಿಗೆ ಬದಲಾಗ್ತಾ ಅದಕ್ಕೆ ತಕ್ಕಂಗೆ ಕುಣಿತಾ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ನಾವು ಆ ಬದಲಾವಣೆಯನ್ನ ಗುರುತಿಸುವ ಸಾಕ್ಷಿಯೊಂದಿಗೆ ಗುರುತಿಸ್ಕೊಂಡ್ಬಿಟ್ರೆ ಆವಾಗ ಸಾಕ್ಷಿ ಸ್ಥಿರವಾಗಿ ನಿಲ್ಲೋದ್ರಿಂದ ನಾವು ಸ್ಥಿರವಾಗಿಬಿಡ್ತೀವಿ. ಅದಕ್ಕೆ ಶ್ರೀ ವಿಶ್ವೇಶ್ವರ ಅವ್ರು ಹೇಳ್ದಂಗೆ ಹೊರಗಡೆ ಶಬ್ದ ಕೇಳ್ತಾ ಇದ್ರು, ಮನಸ್ಸು ಅಷ್ಟು ಅಲ್ಲೋಲ ಕಲ್ಲೋಲ ಆಗ್ಲಿಲ್ಲ. ಅಂದ್ರೆ ಏನರ್ಥ? ಅದು ಎಲ್ಲೋ ಹೊರಗೆ, ನನ್ನಿಂದ ಹೊರಗಿದೆ, ಆ ಬದಲಾವಣೆಗಳು ನನ್ನ ಮೇಲೆ ಪರಿಣಾಮ ಬೀರ್ತಾ ಇಲ್ಲ ಅಂತ. ಸೊ ಸ್ಥಿರತೆಗೆ ಒಂದು ಅರ್ಥ ಸಿಗತ್ತೆ ನಮಗೆ. ಸ್ಥಿರತೆಯಲ್ಲಿ ನೆಲೆಸುವ ಒಂದು ಅಂಶ, ಒಂದು ಅವಕಾಶ ನಮಗಾಗತ್ತೆ ಯಾವಾಗ ಸ್ಥಿರತೆಯೊಂದಿಗೆ ಗುರುತಿಸ್ಕೊಂಡಾಗ. If we identify with the changeless, then we have a unique opportunity to be steady and still. If we continue to identify only with the change, then we will have to change according to the change. ಬದಲಾವಣೆಗಳು ನಮ್ಮನ್ನು ಹೇಗೆ ಆಡಿಸುತ್ತೋ ಹಾಗೆ ನಾವು ಆಡಬೇಕಾಗತ್ತೆ. ಅದರ ಪ್ರಭಾವಕ್ಕೆ ನಾವು ಒಳಗಾಗ್ಬಿಡ್ತೀವಿ. ಆದ್ರಿಂದ ಜೀವನದಲ್ಲಿ, ಆಧ್ಯಾತ್ಮ ಜೀವನದಲ್ಲಿ ಇಷ್ಟೇ, ಯಾರು ಬದಲಾವಣೆಗಳನ್ನ ತಡಿಲಿಕ್ಕಾಗಲ್ಲ. ನಾವು ಬಾಲ್ಯಾವಸ್ಥೆಯಿಂದ ತಾರುಣ್ಯಕ್ಕೆ ಬಂದ್ವಿ, ತಾರುಣ್ಯದಿಂದ ಯೌವನಕ್ಕೆ ಬಂದ್ವಿ, ಯೌವನದಿಂದ ಮಧ್ಯಮ ವಯಸ್ಸಿಗೆ ಬಂದ್ವಿ, ಮಧ್ಯಮ ವಯಸ್ಸಿನಿಂದ ಹಿರಿಯ ವಯಸ್ಸಿಗೆ ಬಂದ್ವಿ, ಆಮೇಲೆ ಹಿರಿಯ ನಾಗರಿಕರಾಗಿ ನಾವು ಎಷ್ಟೋ ಜನ ಇದ್ದೀವಿ. ದೇಹ ಬದಲಾಗ್ತಾ ಇದೆ, ಹಾಗೆ ಮನಸ್ಸು ಕೂಡ ಬದಲಾಗ್ತಾ ಇದೆ. ನಾವು ಹುಟ್ಟಿದಾಗ್ಲಿಂದ ಇಂದಿನವರೆಗೆ ಬದಲಾಗ್ತಾನೆ ಬರ್ತಾ ಇದೆ. ಇದು ಪ್ರಕೃತಿಯ ಒಂದು ಗುಣ. ದೇಹ ಮನಸ್ಸು ಬದಲಾಗೋದು, ಚಲಿಸೋದು
ಪ್ರಕೃತಿಯ ಗುಣ. ಯಾಕೆಂದ್ರೆ ದೇಹ ಮನಸ್ಸು ಪ್ರಕೃತಿಗೆ ಸೇರಿದ್ದು, ಪಂಚಭೂತಗಳಿಗೆ ಸಂಬಂಧಪಟ್ಟಂಥದ್ದು. ಅದನ್ನ ಆ ಬದಲಾವಣೆಗಳನ್ನ ತಡಿಲಿಕ್ಕಾಗಲ್ಲ. ಆದ್ರೆ ಬುದ್ಧಿಶಕ್ತಿಯಿಂದ, ನಾವು ಜ್ಞಾನ ಶಕ್ತಿಯಿಂದ ನಾವು ಯಾತರೊಂದಿಗೆ ನಾವು ಗುರ್ತಿಸ್ಕೋತಾ ಇದ್ದೀವಿ ಅದನ್ನ ಬದಲಾಯಿಸ್ಕೋಬಹುದು. Instead of trying to identify with the change and dancing to the tune of the changes, we can just gently shift our identification to the witness, which is steady, still, constant, neutral. ನೋಡಿ, ಪಟಾಕಿ ಶಬ್ದ ಆಯ್ತು. ಇವತ್ತು ತುಳಸಿ ಹಬ್ಬ ಅಂತ ಕಾಣುತ್ತೆ. ಇವತ್ತು ನಾಳೆನೋ ನಿಮಗೂ ಕೇಳಿಸಿರಬಹುದು, ಇಲ್ಲಿ ಯಾರೋ ಪಟಾಕಿ ಹೊಡಿತಾ ಇದ್ದಾರೆ. ಮನಸ್ಸು ಅಲ್ಲೋಲ ಕಲ್ಲೋಲ ಆಯ್ತಾ? ಅಥವಾ ರಸ್ತೆ ಮೇಲೆ ವಾಹನ ಸಂಚಾರದಿಂದ ವಾಹನಗಳ ಶಬ್ದ ಆಗಬಹುದು. ವಾಹನದ ಮೇಲೆ ಗಮನ ಹರಿಸಿದ್ರೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ವಾಹನದ ಶಬ್ದವನ್ನ ಕೇಳ್ತಾ ಇರೋ ಸಾಕ್ಷಿ ನಾನು ಅನ್ನೋದ್ರೊಂದಿಗೆ ನಾನು ಗುರ್ತಿಸ್ಕೊಂಡ್ರೆ, ಸಾಕ್ಷಿಯೊಂದಿಗೆ ಗುರ್ತಿಸ್ಕೊಂಡ್ರೆ ನಾನು ಸ್ಥಿರವಾಗಿರ್ತೀನಿ ಅಷ್ಟೇ. ಸೊ ನಾನು ಅನ್ನೋದು ಯಾರು? ನಾನು ಅನ್ನೋದು ಸಾಕ್ಷಿ. ಬದಲಾಗ್ತಾ ಇರುವಂತ ದೇಹ ಮನಸ್ಸು ಬುದ್ಧಿ ಅಲ್ಲ. ಈ ಬದಲಾವಣೆಗಳು ಒಂದು ಲೀಲೆ, ಒಂದು ಮಾಯಾಜಾಲದ ಲೀಲೆ, ತ್ರಿಗುಣಗಳ ಒಂದು ಆಟ. ತ್ರಿಗುಣಗಳು ದೇಹ ಮತ್ತು ಮನಸ್ಸಿನ ಮೇಲೆ ವಿವಿಧ ರೀತಿಯಲ್ಲಿ ಆಟ ಆಡಿ ಬೇರೆ ಬೇರೆ ರೀತಿ ಬದಲಾವಣೆಗಳನ್ನ ಮೂಡಿಸ್ತಾ ಬರುತ್ತೆ. ಆದ್ರಿಂದ ನಮ್ಮ ಗಮನ ಯಾತ್ರಲ್ಲಾದ್ರೂ ಅಷ್ಟೇ ಈ ವಿವಿಧ ಜೀವನದ ವಿವಿಧ ಅನುಭವಗಳಲ್ಲಿ ಅನುಭವದ ತಳಹದಿಯಲ್ಲಿರ್ತಕ್ಕಂಥ ಆ ಅರಿವು ಸದಾ ಅದರೊಂದಿಗೆ ನಾವು ಗುರುತಿಸ್ಕೊಂಡ್ರೆ ನಾವು ಆ ಅನುಭವದ ಏರಿಳಿತದಲ್ಲಿ ನಾವು ಅದಕ್ಕೆ ಬುದ್ಧಿವಂತಿಕೆಯಿಂದ ನಾವು ಪ್ರತಿಕ್ರಿಯೆ ತೋರ್ಸಕ್ಕೆ, ಪ್ರತಿಸ್ಪಂದಿಸೋಕೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಇನ್ಸ್ಟಿಂಕ್ಟಿವ್ ಆಗಿ ಯಥಾವತ್ ಏನಾದ್ರೂ ಒಂದು ಹೇಳೋ, ಏನಾದ್ರೂ ಒಂದು ಮಾಡಿಯೋ ತಪ್ಪು ಪರಿಣಾಮ ಬೀರುವಂಥದ್ದು, ವಿರುದ್ಧ ಪರಿಣಾಮ ಬೀರುವಂತಹ ಸಂಭವ ಅತಿ ಹೆಚ್ಚಾಗಿ ಬರುತ್ತೆ. ಏನಾದ್ರೂ ಒಂದು ಚಾಲೆಂಜ್ ಅಥವಾ ಸವಾಲ್ ನಮ್ಮ ಎದುರಿಗೆ ಬಂದಾಗ ನಾವು ಆ ಸವಾಲಿಂದ ಹಿಂದಕ್ಕೆ ಸರಿದ್ರೆ, ಮಾನಸಿಕವಾಗಿ ಸಾಕ್ಷಿಯಾಗಿ ನಾವು ಆ ಸವಾಲನ್ನ ನೋಡಿದ್ರೆ, ಆವಾಗ ಆ ಸವಾಲಿಗೆ ಪ್ರತಿಸ್ಪಂದಿಸುವಂತ ಜಾಣತನದ ಪ್ರತಿಕ್ರಿಯೆ, ಪ್ರತಿಸ್ಪಂದನ ನಮ್ಮಿಂದ ಹೊರಬರುವಂತೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ರಾಗದ್ವೇಷಗಳಿಂದ ನಾವು ಅದಕ್ಕೆ, ಆ ಸನ್ನಿವೇಶಕ್ಕೆ ಪ್ರತಿಕ್ರಿಯಿಸ್ತೇವೆ. ಅದು ಸನ್ನಿವೇಶಕ್ಕೆ ಅಥವಾ ಜನರಿಗೆ ಅಥವಾ ವಿಚಾರಕ್ಕೆ ಪರಿಹಾರ ಒದಗಿಸೋ ಬದಲು ಹೆಚ್ಚು ಆಳಕ್ಕೆ ಆ ಸಮಸ್ಯೆಯಲ್ಲಿ ನಾವು ತೊಡಗಿಬಿಡಬಹುದು. Instead of solving the problem, it might worsen the problem if we act from a position of involvement.
ಆ ಸಿಚುವೇಶನ್, ಆ ಪರಿಸ್ಥಿತಿಯಿಂದ ಸ್ವಲ್ಪ ಹಿಂದೆ ಸರಿದ್ರೆ, if we just retreat or withdraw to a position of witnessing, then we will be able to think, and the thoughts, the actions that flow from the position of witness state will enable a solution that is most appropriate for that given situation. ಮತ್ತೆ ಸಾಕ್ಷಿ ಅನ್ನೋದು ಒಂದು ಕಲ್ಲಿದ್ದಾಗೆ ಅಂತ ಅನ್ಕೋಬಾರ್ದು. ಇಟ್ ಇಸ್ ಡೈನಮಿಕ್. ಅದು ಸದಾ ಹೇಗೆ ಅಂದ್ರೆ ಸದಾ ಅರಿವಿನಲ್ಲೇ ಇರುವಂತಹದ್ದು. ಅಂದ್ರೆ ಚಕ್ರದ ಮಧ್ಯದಲ್ಲೇ ಇದ್ದು, ಕೇಂದ್ರದಲ್ಲಿ ಇದ್ದು, ಚಕ್ರ ಚಲಿಸುವಡೆಯಲ್ಲಿಯೂ ಅದರೊಂದಿಗೆ ಚಲಿಸುತ್ತೆ, ಆದರೆ ಸ್ಥಿರವಾಗಿರುತ್ತೆ. ಇಟ್ ಇಸ್ ಡೈನಮಿಕ್ ಬಟ್ ಯೆಟ್ ಸ್ಟಡಿ. ಸಾಕ್ಷಿ ಅನ್ನೋದು ತಮಸ್ಸಲ್ಲ. ಸಾಕ್ಷಿ ತಮಸ್ಸಾಗ್ಬಿಟ್ಟಿದ್ರೆ ನಿದ್ದೆಗೂ ಸಾಕ್ಷಿಗೂ ವ್ಯತ್ಯಾಸ ಇರಲ್ಲ. ನಿದ್ದೆನಲ್ಲಿ ಅರಿವೇ ಇರಲ್ಲ. ಆದರೆ ಸಾಕ್ಷಿನಲ್ಲಿ ಎಚ್ಚರವಾಗಿದ್ದಾಗಲೂ ಅರಿವಿರುತ್ತೆ. ಅದರಿಂದ ಸಾಕ್ಷಿ ತಮಸ್ಸು ಜಡ ಅಂತ ನಾವು ಭಾವಿಸ್ಬಾರ್ದು. ಯಾಕೆಂದ್ರೆ ಜಡತ್ವದಲ್ಲೂ ಸ್ಥಿರತೆ ಇರುತ್ತೆ, ಆದರೆ ಅರಿವು ಇರಲ್ಲ. Witness is a very dynamic state, yet an absolutely still state. ಸರ್, ಸಾಕ್ಷಿ ಪೂರ ಅರಿವಲ್ಲಿ ಬರುತ್ತಾ ಅಥವಾ ಅರ್ಧ ಅರಿವಲ್ಲಿ ಇರುತ್ತಾ? ಸಾಕ್ಷಿಯೇ ಅರಿವು. ಈಗ ಅದೇ ಕಾನ್ಶಿಯಸ್, ಸೆಲ್ಫ್, ಅನ್ಕಾನ್ಶಿಯಸ್ಸು, ಸೆಮಿ ಕಾನ್ಶಿಯಸ್ ಅಂತೀವಲ್ಲ, ಅದರಲ್ಲಿ ಎರಡರೂ ಸೆಮಿ ಕಾನ್ಶಿಯಸ್ ಅಲ್ಲೂ ಇರುತ್ತೆ, ಕಾನ್ಶಿಯಸ್ ಅಲ್ಲೂ ಇರುತ್ತೆ ಅರಿವು. ಯಾವುದಕ್ಕೆ ಗೊತ್ತಾಗ್ತಾ ಇದೆ ನಾನು ಕಾನ್ಶಿಯಸ್ಸು ಅಥವಾ ನಾನು ಅರ್ಧಂಬರ್ಧ ಕಾನ್ಶಿಯಸ್ಸು ಅಥವಾ ಅನ್ಕಾನ್ಶಿಯಸ್ ಅಂತ ಯಾರಿಗೆ ಗೊತ್ತಾಗ್ತಾ ಇದೆ, ಅದು ಸಾಕ್ಷಿ. ನಾನು ಎಚ್ಚರವಾಗಿದ್ದೀನಿ ಅಂತ ಯಾರೋ ಇರಬೇಕಲ್ಲ ಗಮನಿಸೋಕೆ, ಅಥವಾ ನಾನು ಅರ್ಧಂಬರ್ಧ ಎಚ್ಚರವಾಗಿದ್ದೀನಿ, ಸೆಮಿ ಕಾನ್ಶಿಯಸ್ ಆಗಿದ್ದೀನಿ ಅಂತ ಯಾರೋ ಇರಬೇಕಲ್ಲ. ಅದು ಆ ಸ್ಥಿತಿನಲ್ಲಿಲ್ಲ. ಆ ಸ್ಥಿತಿಯಿಂದ ಹೊರತಾಗಿ ಗಮನಿಸೋ ಸ್ಥಾನದಲ್ಲಿ ಇದೆ. ಇದು ಹೇಗೆ ಅಂದ್ರೆ, ಕ್ರಿಕೆಟ್ ಅಂಪೈರ್ ಇರ್ತಾನಲ್ವಾ, ಅವನ್ ಮೈದಾನದಲ್ಲಿ ಇರ್ತಾನೆ, ಆದ್ರೆ ಆಟದಲ್ಲಿ ಭಾಗಿಯಾಗಿರಲ್ಲ. ಹಾಗೆ ಸಾಕ್ಷಿ ಎಲ್ಲಾ ಕಡೆ ಇರುತ್ತೆ, ಆದ್ರೆ ಆ ಘಟನೆಯಲ್ಲಿ, ಆ ಚೈತನ್ಯದ ಸ್ಥಿತಿಯಲ್ಲಿ, ಅವಸ್ಥಾತ್ರಯದ ಸ್ಥಿತಿಯಲ್ಲಿ ಇದ್ರೂನು ಅದರ ಭಾಗವಾಗಿಲ್ಲ, ಅದರ ಹೊರತಾಗಿರುತ್ತೆ. ಅವಸ್ಥಾತ್ರಯದ ಸ್ಥಿತಿ ಏನು? ಎಚ್ಚರ, ಕನಸು, ಆಳವಾದ ನಿದ್ದೆ. ನಾನು ನಿದ್ದೆ ಮಾಡಿದೆ ಅಂತ ಗುರ್ತಿಸೋದು ಯಾರು? ಸಾಕ್ಷಿ. ನಾನು ಕನಸು ಕಂಡೆ ಅಂತ ಗೊತ್ತಾಗೋದು ಯಾರಿಗೆ? ಸಾಕ್ಷಿಗೆ. ನಾನೀಗ ಎಚ್ಚರವಾಗಿದ್ದೀನಿ, ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಗೊತ್ತಾಗೋದು ಯಾರಿಗೆ? ಅದು ಸಾಕ್ಷಿಗೇನೆ. ಯಾವುದೇ ಸ್ಥಿತಿಯಲ್ಲಿ ಯಾರಿಗೆ ಗೊತ್ತಾಗತ್ತೋ, ಯಾರಿಗೆ ಗುರುತಿಸಕ್ಕಾಗತ್ತೋ ಅದೇ ಸಾಕ್ಷಿ. ಅದಕ್ಕೆ ಅರಿವು ಅಂತ ಹೇಳ್ತೀವಿ. ಅದಕ್ಕೆ ಈ ಕ್ರಿಯೆಯಲ್ಲಿ ಏನ್ ಮಾಡಿದ್ದು, ಯೋಚನೆಗಳನ್ನ ಗುರ್ತಿಸೋದು ಸಾಕ್ಷಿ. ಹಾಗೆಯೇ ಅತಿ ಮುಖ್ಯವಾದಂತಹ ವಿಚಾರ, ಮೌನವನ್ನ ಕೂಡ ಗುರ್ತಿಸೋದು ಸಾಕ್ಷಿ. ಯೋಚನೆ, ಮೌನ ಎರಡೂ ಬದಲಾಗುತ್ತೆ, ಆದ್ರೆ ಅದನ್ನು ಗುರುತಿಸುವ ಸಾಕ್ಷಿ ಸದಾ ಕಾಲ ಹಿನ್ನೆಲೆಯಲ್ಲಿ ಇರುತ್ತೆ. ಹಿನ್ನೆಲೆಯಲ್ಲಿ ಅಂದ್ರೆ ಅದರ ಹೊರತಾಗಲ್ಲ, ಅದರ ಜೊತೆಗೆ ಇರುತ್ತೆ, ಆದ್ರೆ ಅದಕ್ಕೆ ಅಂಟ್ಕೊಂಡಿರಲ್ಲ. ಅದಕ್ಕೆ ಸಾಕ್ಷಿ ಜಡ ಅಲ್ಲ, ತುಂಬಾ ಚೈತನ್ಯ ಭರಿತವಾದದ್ದು. ಇಟ್ಸ್ ವೆರಿ ಡೈನಮಿಕ್, ಆಲ್ ಇನ್ಕ್ಲೂಸಿವ್, ಯೆಟ್ ಅನ್ಇನ್ವಾಲ್ವ್ಡ್.
ಸೊ ದಯವಿಟ್ಟು ಒಂದು ರೀತಿ ಗಮನಿಸಿ, ಬದಲಾವಣೆಯೇ ಶಾಶ್ವತ ಅನ್ನೋ ಒಂದು ನಂಬಿಕೆಯನ್ನ ನಾವು ಇಂದಿನಿಂದ ಎದುರಿಸಿ ಅದರಲ್ಲಿ ಸತ್ಯಾಂಶ ಇದೆಯಾ ಅಥವಾ ಕೇವಲ ನಂಬಿಕೆನಾ ಅಂತ ಗುರುತಿಸಿ, ಅದು ತಪ್ಪು ನಂಬಿಕೆ ಆಗಿದ್ದಲ್ಲಿ ಅದರಿಂದ ಹೊರಬರೋಣ. ಯಾಕೆಂದ್ರೆ ನಾವೆಲ್ಲ ಬಯಸೋದು ಶಾಂತಿ, ಪ್ರೇಮ, ಸಚ್ಚಿತ್ತಾನಂದ. ಆ ದೃಷ್ಟಿಯಿಂದ ನಾವು ಮಿತವಾಗಿ ನಮ್ಮನ್ನ ಹಿಡಿಯುವಂತ ನಂಬಿಕೆಗಳಿಂದ ನಾವು ಹೊರಬಂದು ನಮ್ಮನ್ನ ವಿಕಾಸಗೊಳಿಸುವಂತಹ ನಂಬಿಕೆಗಳನ್ನ ಹಿಡ್ಕೊಂಡು ಅದರ ಬಗ್ಗೆ ಅನ್ವೇಷಣೆ ಮಾಡಿ ನಮ್ಮ ಜೀವನದ ಅನುಭವಕ್ಕೆ ತಂದುಕೊಂಡ್ರೆ ಆವಾಗ ನಮ್ಮ ಜೀವನ ವಿಕಾಸ ಆಗುತ್ತೆ. ನಾವು ಸಾಕ್ಷಾತ್ಕಾರಕ್ಕೆ ಹೋಗುವಲ್ಲಿ ಅದು ಅಣಿ ಮಾಡಿಕೊಡುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಧ್ಯಾನ ಕಾರ್ಯಾಗಾರದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳೊಂದಿಗೆ ಈ ಧ್ಯಾನ ಕಾರ್ಯವನ್ನ ಮುಗಿಸೋದಕ್ಕೆ ಅಪ್ಪಣೆ ಕೊಡಿ. ಹರಿ ಓಂ.